ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಿತ್. ಹೊಸ ವಿಡಿಯೋಗೆ ಸ್ವಾಗತ. ತುಂಬಾ ಜನ ಕೇಳ್ತಾ ಇದ್ರಿ ಫಂಡೆಡ್ ಅಕೌಂಟ್ ಬಗ್ಗೆ. ಸೊ ತುಂಬಾ ಡೌಟ್ಸ್ ಕೇಳ್ತಾ ಇದ್ರಿ. ಇವತ್ತಿನ ವಿಡಿಯೋದಲ್ಲಿ ಫಂಡೆಡ್ ಅಕೌಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾನು ಬಿಗಿನರ್ಸ್ ಆಗಿದ್ರೆ ಸಜೆಸ್ಟ್ ಮಾಡೋದು ಆದಷ್ಟು ನೀವು ಫಂಡೆಡ್ ಅಕೌಂಟ್ ಅಲ್ಲಿ ಟ್ರೇಡ್ ಮಾಡಿ ಅಂತ. ಸೊ ನಿಮ್ಗೆ ಬ್ರೋಕರ್ ಅಲ್ಲಿ ನೀವು ಟ್ರೇಡ್ ಮಾಡ್ತೀರಾ ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ನಿಮ್ಗೆ 20,000 ಅಂದ್ರೆ USD ಸೊ ಒಂದು $200 ಬರುತ್ತೆ. ಸೊ ನೀವು ಬ್ರೋಕರ್ಗೆ $200 ಹಾಕೊಂಡಿರ್ತೀರಾ. ಸೊ ನಿಮ್ಗೆ ಅಲ್ಲಿ ಒಂದೇ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ರೆ ನಿಮ್ಗೆ ಕ್ಯಾಪಿಟಲ್ ವೈಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೇ ನಿಮ್ಗೆ ಫಂಡೆಡ್ ಅಕೌಂಟ್ ಆದ್ರೆ ಸೊ ನೀವ್ ಏನೇ ಮಿಸ್ಟೇಕ್ ಮಾಡಿದ್ರು ಕೂಡ ಸೊ ನಿಮ್ಗೆ ಇಲ್ಲಿ ತುಂಬಾನೇ ಪ್ಲಾಟ್ಫಾರ್ಮ್ಸ್ ಇದಾವೆ. ಸೊ ಅದ್ರದ್ದೇ ಆದಂತ ಪ್ರೈಸ್ ಕೂಡ ಇರುತ್ತೆ. ಸೊ ನಿಮ್ಗೆ ಒಂದು 5,000ಗೆ ಸೊ ಅಥವಾ 5,000 ಒಳಗೆ ನೀವು 1,000ಗೆ 2,000ಗೆ ಅಥವಾ 3,000ಗೆ ಅಕೌಂಟ್ ನ ತಾಂಡಿರ್ತೀರಾ. ಸೊ ಇಲ್ಲಿ ನಿಮ್ಗೆ ಬ್ರೀಚ್ ಆದ್ರೂ ಕೂಡ ಕಡಿಮೆ ಅಮೌಂಟ್ ಕೊಟ್ಬಿಟ್ಟು ನೀವು ಫಂಡೆಡ್ ಅಕೌಂಟ್ ನ ತಾಂಡಿರ್ತೀರಾ. ಸೊ ನಿಮ್ಗೆ ಇಲ್ಲಿ ಲಾಸ್ ಆದ್ರೆ ಸೊ ಅರೌಂಡ್ 2,000 3,000 5,000 ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಲಾಸ್ ಆಗೋದಿಲ್ಲ. ಹಾಗೆ ನಿಮ್ಗೆ ಟ್ರೇಡಿಂಗ್ ನ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫಂಡೆಡ್ ಅಕೌಂಟ್ ಅಲ್ಲಿ ಟ್ರೇಡಿಂಗ್ ನ ಕಲಿಯೋದಕ್ಕೆ ಸೊ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಒಂದು ಡಿಸಿಪ್ಲಿನ್ ನ ನೀವು ಕಲಿತಾ ಹೋಗ್ತೀರಾ. ಸೊ ಹಾಗೆ ನಿಮ್ಗೆ ಟ್ರೇಡ್ ಹೇಗ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರೋದ್ರಿಂದ ಸೊ ನಿಮ್ಮ ಕ್ಯಾಪಿಟಲ್ ಆದ್ರೂ ಕೂಡ ಸೊ ಯಾವ ತರ ಮ್ಯಾನೇಜ್ ಮಾಡಬೇಕು, ಸೊ ಡೈಲಿ ಲಾಸ್ ಇಂದ ಯಾವ ತರ ನೀವು ಸೊ ಮ್ಯಾನೇಜ್ ಆಗ್ಬೇಕು, ಇದೆಲ್ಲ ಕೂಡ ನಿಮ್ಗೆ ಸೊ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಈ ಫಂಡೆಡ್ ಅಕೌಂಟ್ ಅಂದ್ರೆ ಏನು? ಸೊ ನಾನ್ ಇವಾಗ 1,000 USD ದುಡ್ಡಿದೆ. ಆ 1,000 USD ನಾನು ನಿಮಗೆ ಕೊಡ್ತಾ ಇದ್ದೀನಿ ಅನ್ಕೊಳ್ಳಿ. ಸೊ ಆ 1,000 USD ನಾನು ನಿಮ್ಗೆ ಟ್ರೇಡ್ ಮಾಡಿ ಅಂತ ಕೊಡ್ತಾ ಇದ್ದೀನಿ. ಸೊ ಆ 1,000 USD ಸೊ ನಾನ್ ನಿಮಗೆ ಟ್ರೇಡ್ ಮಾಡಿ ಅಂತ ಕೊಡಕ್ಕೆ ಸೊ ನೀವು ನನ್ಗೆ ಒಂದು $50 ಕೊಟ್ಬಿಟ್ಟು ಸೊ ಎನ್ರೋಲ್ ಆಗಿರ್ತೀರಾ. ಸೊ ನಿಮ್ಗೆ ನಾನು $1,000 ಕೊಡ್ತೀನಿ. ಸೊ ನನ್ಗೆ ಆ $1,000 ಅಲ್ಲಿ ಸೊ ನೀವು $100 ಲಾಸ್ ಮಾಡಿದ್ರೆ ಸೊ ನಾನೇನ್ ಮಾಡ್ತೀನಿ, ಸೊ ನಿನ್ಗೆ ಟ್ರೇಡ್ ಮಾಡಕ್ ಬರಲ್ಲ, ಸೊ ನನ್ ದುಡ್ಡು ವಾಪಸ್ ಕೊಟ್ಬಿಡಪ್ಪ ಅಂತೇಳಿ ಸೊ $1,000 ಅಲ್ಲಿ $100 ಲಾಸ್ ಆಗಿರುತ್ತೆ. ಸೊ ಆ $100 ಬಿಟ್ಬಿಟ್ಟು $900 ಸೊ ವಾಪಸ್ ತಗೋಬಿಡ್ತೀನಿ. ಮತ್ತೆ ನಿಮ್ಗೆ $1,000 ಬೇಕು, ನಾನು ಟ್ರೇಡ್ ಮಾಡ್ತೀನಿ ಇವಾಗ ಕಲ್ತಿದ್ದೀನಿ ಅಂದ್ರೆ ಸೊ ಮತ್ತೆ $50 ಕೊಡ್ತೀರಾ. ಸೊ ನಾನೇನ್ ಮಾಡ್ತೀನಿ, ನಿಮ್ಗೆ ಮತ್ತೆ $1,000 ಕೊಡ್ತೀನಿ. ಸೊ ಅಲ್ಲೂ ಕೂಡ ನೀವು $100 ಲಾಸ್ ಮಾಡಿದ್ರೆ ನಾನೇನ್ ಮಾಡ್ತೀನಿ, ಸೊ ನಾನು ತಗೋಬಿಡ್ತೀನಿ. ಸೊ $100 ಲಾಸ್ ಆಗಂಗಿಲ್ಲ. ಸೊ ಈ ತರ. ಸೊ ಅದೇ ನೀವು $1,000 ನಾನು ನಿಮಗೆ ಕೊಟ್ಟಿರ್ತೀನಿ. ಆ $1,000 ನೀವು $2,000 ಮಾಡ್ಬಿಟ್ರಿ. ಸೊ ಅವಾಗ ಏನಾಗುತ್ತೆ, ನಾನು $1,000 ಬೇಸ್ ಅಮೌಂಟ್ ಏನಿರುತ್ತೆ ಸೊ ಅದನ್ನ ಸಪರೇಟ್ ಆಗಿ ಇಟ್ಕೊಂತೀನಿ. ಸಪರೇಟ್ ಆಗಿ ಇಟ್ಬಿಟ್ಟು ಸೊ $1,000 ಎಕ್ಸ್ಟ್ರಾ ಮಾಡಿರ್ತೀರಲ್ವಾ, ಸೊ ಆ $1,000 ಎಕ್ಸ್ಟ್ರಾದಲ್ಲಿ ಸೊ ನನಗೆ 20% ಅಥವಾ ನನಗೆ 30% ಸೊ ಈ ತರ ಇಟ್ಕೊಬಿಟ್ಟು ಸೊ ಉಳ್ದಿದ್ದು ಸೊ ನಿಮ್ಗೆ 80% ಕೊಟ್ಬಿಟ್ಟು ನಾನು 20% ತಾಂತೀನಿ. ಅಥವಾ ನಿಮ್ಗೆ 70% ಕೊಟ್ಬಿಟ್ಟು ನಾನು 30% ತಾಂತೀನಿ. ಸೊ ಈ ತರ ಡಿವೈಡ್ ಮಾಡ್ತೀನಿ. ಸೊ ಇಲ್ಲಿ ನಿಮ್ಗೆ ಬೇರೆ ಯಾವ್ದೋ ಒಂದು ಪ್ಲಾಟ್ಫಾರ್ಮ್ ನಿಮ್ಗೆ ಟ್ರೇಡ್ ಮಾಡಕ್ಕೆ ಸೊ ನಿಮ್ಗೆ ಇಲ್ಲಿ 5K ಅಮೌಂಟ್ ನ ಕೊಡ್ತಾ ಇದ್ದಾರೆ. ಸೊ 5K USD ಅಮೌಂಟ್ ನ ಸೊ ಇಂಡಿಯನ್ ರುಪೀಸ್ ಅಲ್ಲಿ $5,000 ಕೊಡ್ತಾ ಇದ್ದಾರೆ. ಸೊ 5,000 ನಿಮ್ಗೆ ಕೊಡ್ತಾ ಇದಾರಾ? ಇಲ್ಲ. ಸೊ ಈ 5K ನ ಯೂಸ್ ಮಾಡ್ಕೊಂಡು ಸೊ ನಿಮ್ಗೆ ಫುಲ್ಲು ಟ್ರೇಡ್ ಮಾಡ್ಬೋದಾ? ಇಲ್ಲ. ಸೊ ನಾನು ಹೇಳ್ದಂಗೆ $1,000 ಕೊಡ್ತಾ ಇದ್ದೀನಿ. $1,000 ಅಲ್ಲಿ ಸೊ $100 ಲಾಸ್ ಆದ್ರೂ ಕೂಡ ಸೊ ನಾನೇನ್ ಮಾಡ್ತೀನಿ, ವಾಪಸ್ ತಗೊಬಿಡ್ತೀನಿ. ಹಂಗೆ ಇಲ್ಲಿ ಸೊ ನಿಮ್ಗೆ 5K ಕೊಡ್ತಾ ಇದ್ದಾರೆ. ಸೊ 5K USD ಕೊಡ್ತಾ ಇದ್ದಾರೆ. ಸೊ ಅವರು ಕೂಡ ನಿಮ್ಗೆ ಇಲ್ಲಿ ಸರ್ಟೆನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ. ಸೊ ನಿಮ್ 5K ಅಲ್ಲಿ ಸೊ ಒಂದ್ $100 ಲಾಸ್ ಮಾಡಿದ್ರೆ ನಿಮ್ಗೆ ಏನ್ ಮಾಡ್ತಾರೆ, ಸೊ ನಿಮ್ಗೆ ಕೇಪಬಿಲಿಟಿ ಇಲ್ಲ ಅಂತೇಳಿ ಬ್ರೀಚ್ ಮಾಡ್ಬಿಡ್ತಾರೆ. ಸೊ ಬ್ರೀಚ್ ಮಾಡ್ಬಿಟ್ಟು ಸೊ ಮತ್ತೆ ನೀವು ಈ 5K ಅಕೌಂಟ್ ನ ತಗೋಬೇಕಂದ್ರೆ ಸೊ ಮತ್ತೆ ಅವ್ರದ್ದು ಏನು ಪ್ರೈಸ್ ಇರುತ್ತೆ ಸೊ ಆ ಪ್ರೈಸ್ ನ ಪೇ ಮಾಡ್ಬಿಟ್ಟು ಮತ್ತೆ ತಗೋಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಫಂಡೆಡ್ ಅಕೌಂಟ್ ಫೇಸಸ್ ಅಂದ್ರೆ ಏನು? ಸೊ ಈ ಫೇಸಸ್ ಸೊ ನಾನು ನಿಮ್ಗೆ $1,000 ಕೊಡ್ತಿದ್ದೀನಿ ಅಂದ್ರೆ ಸೊ ಕೊಡಕ್ಕಿಂತ ಮುಂಚೆ ನಿಮ್ಗೆ $1,000 ಡೆಮೋ ಅಕೌಂಟ್ ನ ಕೊಡ್ತೀನಿ. ಸೊ ಡೆಮೋ ಅಕೌಂಟ್ ಅಲ್ಲಿ ಟ್ರೇಡ್ ಮಾಡಿ. ಸೊ ಡೆಮೋ ಅಕೌಂಟ್ ಅಲ್ಲೂ ಕೂಡ ನೀವು ಅದೇ ರೂಲ್ಸ್ ನ ಫಾಲೋ ಮಾಡಬೇಕು. $100 ಲಾಸ್ ಆದ್ರೆ ಸೊ ನಿಮ್ ಅಕೌಂಟ್ ಬ್ರೀಚ್ ಆಗುತ್ತೆ. ಸೊ ನೀವು ಅಲ್ಲಿ $1,000 ಮಾಡಿದ್ರೆ ಸೊ ನಿಮ್ಗೆ ಏನೋ ಓಕೆ ಕೆಪಾಬಿಲಿಟಿ ಇದೆ, ಸೊ ಇವನ್ಗೆ ರಿಯಲ್ ಮನಿ ಕೊಡ್ಬೋದು, ಸೊ ಇವನ್ ಟ್ರೇಡ್ ಮಾಡ್ತಾನೆ ಅಂತೇಳಿ ಸೊ ಈ ತರ. ಸೊ ಇದಕ್ಕೆ ನಿಮ್ಗೆ ಟೆಸ್ಟಿಂಗ್ ಫೇಸಸ್ ಅಂತ ಅಂತಾರೆ. ಸೊ ಇಲ್ಲಿ ನಿಮ್ಗೆ 2 ಸ್ಟೆಪ್ ಅಂತ ಇರುತ್ತೆ, 1 ಸ್ಟೆಪ್ ಇರುತ್ತೆ. ಸೊ ಇಲ್ಲಿ 0 ಸ್ಟೆಪ್. ಸೊ 2 ಸ್ಟೆಪ್ ಅಂದ್ರೆ ನೀವು 2 ಎಕ್ಸಾಮ್ ಬರೀಬೇಕು. ಸೊ 1 ಸ್ಟೆಪ್ ಅಂದ್ರೆ 1 ಎಕ್ಸಾಮ್. ಸೊ 0 ಸ್ಟೆಪ್ ಅಂದ್ರೆ ಬೈಪಾಸ್. ಸೊ ನಿಮ್ಗೆ ಏನು ಎಕ್ಸಾಮ್ ಇರಲ್ಲ.
ಆಯ್ತಾ. ಸೊ ಈ 0 ಸ್ಟೆಪ್ ಅಲ್ಲಿ ನಿಮ್ಗೆ ಕನ್ಸಿಸ್ಟೆನ್ಸಿ ಅಂತೆಲ್ಲ ರೂಲ್ ಬರುತ್ತೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನಾನು ಫಸ್ಟ್ 2 ಸ್ಟೆಪ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. 2 ಸ್ಟೆಪ್ ಅಲ್ಲಿ ನಿಮ್ಗೆ 5K ಅಕೌಂಟು, ಸೊ 10K ಅಕೌಂಟು, 25 ಅಕೌಂಟು, 25K ಅಕೌಂಟು, ಸೊ 50K ಅಕೌಂಟು, 100K ಅಕೌಂಟು. ಸೊ ಈ ತರ ಇದೆ. ಸೊ ಇಲ್ಲಿ ನಿಮ್ಗೆ 5K ಅಕೌಂಟ್ಗೆ ಸೊ ನಿಮ್ಗೆ $32 ನೀವು ಪೇ ಮಾಡಬೇಕು. ಸೊ 5K ಅಕೌಂಟ್ಗೆ $32 ನೀವು ಪೇ ಮಾಡಬೇಕು. ಸೊ ಅದೇ ನೀವು 10K ಅಕೌಂಟ್ ಆದ್ರೆ $59 ಪೇ ಮಾಡಬೇಕು. ಸೊ ಈ $59 ಕೊಟ್ರೆ ನಿಮ್ಗೆ ಏನ್ ಮಾಡ್ತಾರೆ, 10K ಅಕೌಂಟ್ ನ ಕೊಡ್ತಾರೆ. ಸೊ $32 ನೀವು ಪೇ ಮಾಡಿದ್ರೆ ಸೊ ಅವ್ರು ನಿಮ್ಗೆ 5K ಅಕೌಂಟ್ ಕೊಡ್ತಾರೆ. ಸೊ ಇದು 2 ಸ್ಟೆಪ್. ಸೊ 2 ಸ್ಟೆಪ್ ಅಲ್ಲಿ ನೀವು ಏನೇನ್ ರೂಲ್ಸ್ ನ ಫಾಲೋ ಮಾಡಬೇಕು. ಸೊ ಈ 2 ಸ್ಟೆಪ್ ಅಲ್ಲಿ ಪ್ರಾಫಿಟ್ ಟಾರ್ಗೆಟ್ ಅಂತ ಇರುತ್ತೆ. ಸೊ ಪ್ರಾಫಿಟ್ ಟಾರ್ಗೆಟ್ ಅಂದ್ರೆ ಸೊ ನೀವು ಇಷ್ಟು ಮಾರ್ಕ್ಸ್ ನ ತೆಗಿಬೇಕು ಅಂತ. ಸೊ ಇಷ್ಟು ಟ್ರೇಡ್ ಅಲ್ಲಿ ನೀವು ಇಷ್ಟು ನೀವು ಡಾಲರ್ ನ ಮಾಡ್ಬೇಕು ಅಂತ. ಸೊ ನಾನು ಈಗ $1000 ನ ಕೊಡ್ತಾ ಇದ್ದೀನಿ ಅಂದ್ರೆ ಸೊ ನನ್ಗೆ ಆ $1000 ಸೊ ಫಸ್ಟ್ ಫೇಸ್ ಅಲ್ಲಿ ಸೊ 2 ಸ್ಟೆಪ್ ಕೊಡ್ತೀನಿ ನಾನು. 2 ಸ್ಟೆಪ್ ಅಲ್ಲಿ ನೀವು ಸೊ ಫೇಸ್ 1 ಅಲ್ಲಿ 10% ಮಾಡಬೇಕು, ಫೇಸ್ 2 ಅಲ್ಲಿ 6% ಮಾಡಬೇಕು. ಸೊ ಅದೇ ತರ ಸೊ ಇಲ್ಲಿ ನಿಮ್ಗೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ 5K ಅಕೌಂಟ್ ನ ಕೊಡ್ತಾ ಇದ್ರೆ ಫೇಸ್ 1 ಅಲ್ಲಿ ನೀವು 10% ಮಾಡಬೇಕು. ಸೊ 10% ಅಂದ್ರೆ 5Kಗೆ ಸೊ $500. ಸೊ ಇಲ್ಲಿ ನಾವು ಸ್ಟ್ಯಾಂಡರ್ಡ್ ನ ತಗೋಣ. ಸೊ ನಾನು ಆಲ್ಮೋಸ್ಟ್ ಸ್ಟ್ಯಾಂಡರ್ಡ್ ನ ಯೂಸ್ ಮಾಡೋದು. ಸೊ ಫ್ಲೆಕ್ಸ್ ಇವಾಗ ಹೊಸದಾಗಿ ಬಂದಿರೋದು, ಸೊ ನಾನು ಕೂಡ ಯೂಸ್ ಮಾಡಿಲ್ಲ. ಸೊ ಈ ಪ್ರೋ ಕೂಡ ಸೊ ನಾನು ಯೂಸ್ ಮಾಡಿಲ್ಲ, ಸ್ಟ್ಯಾಂಡರ್ಡ್ ನ ಯೂಸ್ ಮಾಡೋದು. ಸ್ಟ್ಯಾಂಡರ್ಡ್ ಗೆ ಹೋಗೋಣ. ಇಲ್ಲಿ ನಿಮ್ಗೆ 5K ಅಕೌಂಟ್ ಸ್ಟ್ಯಾಂಡರ್ಡ್ ಗೆ $36 ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಫೇಸ್ 1 ಟಾರ್ಗೆಟ್ 8% ಇರುತ್ತೆ. ಸೊ ಫೇಸ್ 1 ಟಾರ್ಗೆಟ್ 8%, 5Kಗೆ 8% ಅಂದ್ರೆ $400. ಸೊ ಟಾರ್ಗೆಟ್ ನ ರೀಚ್ ಮಾಡಬೇಕು. ಸೊ ನೀವೇನ್ ಮಾಡ್ತೀರಾ, 5000 ಕೊಡ್ತಾರೆ. ಸೊ ಅದನ್ನ ಲಾಸ್ ಆಗ್ದಂಗೆ ನೋಡ್ಕೊಬಿಟ್ಟು ನೀವು $400 ನ ಸೊ ಪ್ರಾಫಿಟ್ ಮಾಡಿದ್ರೆ ಸೊ ನಿಮ್ಗೆ ಫೇಸ್ 1 ಕ್ಲಿಯರ್ ಆಗುತ್ತೆ. ಆಯ್ತಾ. ಫೇಸ್ 2ಗೆ ನಿಮ್ಗೆ 5%. ಸೊ 5% ಅಂದ್ರೆ ಸೊ $250. ಸೊ ನಿಮ್ಗೆ ಫೇಸ್ 1 $400 ನ ನೀವು ರೀಚ್ ಮಾಡಿ ಪಾಸ್ ಆದ್ಮೇಲೆ ಸೊ ಅವ್ರೇನ್ ಮಾಡ್ತಾರೆ, ಮತ್ತೆ ಒಂದು ಅಕೌಂಟ್ ಕೊಡ್ತಾರೆ. ಆಯ್ತಾ. ಮತ್ತೆ ಒಂದು ಡೆಮೋ ಅಕೌಂಟ್ ನ ಕೊಡ್ತಾರೆ. ಅದ್ರಲ್ಲಿ ನೀವು ಫೇಸ್ 2 ಅಲ್ಲಿ $250 ನ ಮಾಡ್ಬೇಕು. ಸೊ ನಿಮ್ಗೆ 5000 ಇರುತ್ತೆ. ಸೊ ಈ 5000 ನ 5250 ಮಾಡಿದಾಗ ಸೊ ನಿಮ್ಗೆ ಫೇಸ್ 2 ಕ್ಲಿಯರ್ ಆಗುತ್ತೆ. ಸೊ ಅಲ್ಲಿ ನಿಮ್ಗೆ 2 ಫೇಸ್ ನ ಕ್ಲಿಯರ್ ಆದ್ರೆ ಸೊ ನಿಮ್ಗೆ ಮಾಸ್ಟರ್ ಅಕೌಂಟ್ ನ ಕೊಡ್ತಾರೆ. ಸೊ ಈ ಮಾಸ್ಟರ್ ಅಕೌಂಟ್ ಅಲ್ಲಿ ಸೊ ಏನ್ ಮಾಡ್ಬೇಕು, ಸೊ ಇಲ್ಲಿ ಮಾಸ್ಟರ್ ಅಕೌಂಟ್ ಅಲ್ಲಿ ನಿಮ್ಗೆ 5K ಅಕೌಂಟ್ ಕೊಡ್ತಾ ಇದಾರೆ. $5000 ಅಕೌಂಟ್ ಅಂದ್ರೆ ಸೊ $5000 ಕೂಡ ನಿಮ್ಗೆ ಅಲ್ಲ. ಸೊ ಇಲ್ಲೂ ನೀವು ಮಾಸ್ಟರ್ ಅಕೌಂಟ್ ಅಲ್ಲಿ ಸೊ ಸರ್ಟನ್ ರೂಲ್ಸ್ ಇರುತ್ತೆ. ಸೊ ಆ ರೂಲ್ಸ್ ನ ಫಾಲೋ ಮಾಡಬೇಕು. ಸೊ ಈ ಡೆಮೋದಲ್ಲಿ ಏನ್ ರೂಲ್ಸ್ ನ ಫಾಲೋ ಮಾಡಬೇಕು ಅಂತ ಇರುತ್ತೆ. ಸೊ ಅದನ್ನ ನೀವು ಮಾಸ್ಟರ್ ಅಲ್ಲೂ ಕೂಡ ಸೇಮ್ ರೂಲ್ಸ್ ಇರುತ್ತೆ. ಸೇಮ್ ರೂಲ್ಸ್ ನ ನೀವು ಫಾಲೋ ಮಾಡಬೇಕು. ಸೊ ಈ ಮಾಸ್ಟರ್ ಅಕೌಂಟ್ ಬರಕ್ಕೆ ಸೊ ನಿಮ್ ಫೇಸ್ 1 ಅಲ್ಲಿ ಮತ್ತೆ ಫೇಸ್ 2 ಅಲ್ಲಿ ಸೊ ಏನೇನ್ ರೂಲ್ಸ್ ಇರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಲಾಸ್ ನಿಮ್ಗೆ 5K ಅಕೌಂಟ್ ನ ಕೊಡ್ತಾ ಇದಾರೆ. ಸೊ ನಿಮ್ಗೆ ಮ್ಯಾಕ್ಸಿಮಮ್ ಲಾಸ್ 10%. 5K ಅಕೌಂಟ್ ಮ್ಯಾಕ್ಸಿಮಮ್ ಲಾಸ್. ಸೊ ನಿಮ್ಗೆ $500 ನ ನೀವು ಲಾಸ್ ಮಾಡಬಹುದು. ಸೊ ಒಂದೇ ದಿನ ಲಾಸ್ ಮಾಡ್ಬೋದಾ? ಒಂದೇ ದಿನ ಮಾಡಂಗಿಲ್ಲ. ಸೊ ಒಂದೇ ದಿನದಲ್ಲಿ ನೀವೇನಾದ್ರೂ ಸೊ ಡೈಲಿ ಲಾಸ್ ಅಂತ ಇರುತ್ತೆ 5%. 5% ಅಂದ್ರೆ ನೀವು ಒಂದೇ ದಿನದಲ್ಲಿ $250 ನ ಲಾಸ್ ಮಾಡಿದ್ರೆ ಸೊ ನಿಮ್ಮ ಅಕೌಂಟ್ ಬ್ರೀಚ್ ಮಾಡ್ತಾರೆ. ಬ್ರೀಚ್ ಮಾಡಿದ್ಮೇಲೆ ಮತ್ತೆ ನೀವು $36 ನ ಕೊಟ್ಬಿಟ್ಟು ಸೊ ಮತ್ತೆ ಅಕೌಂಟ್ ನ ತಗೋಬೇಕು. ಆಯ್ತಾ. ಸೊ 5% ನೀವು ಡ್ರಾ ಮಾಡಿದ್ರೆ, ಅದೇ ನೀವು ಡೈಲಿ $100 ನ ಲಾಸ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಸೊ ಅಂದ್ರೆ ನೀವು ಟೋಟಲ್ $500 ನ ಲಾಸ್ ಮಾಡಬಹುದು. ಸೊ ಡೈಲಿ $100 ಲಾಸ್ ಆಗ್ತಾ ಇದ್ರೆ ಸೊ ಟೋಟಲ್ $500 ನ ಲಾಸ್ ಮಾಡಬಹುದು. ಸೊ ಈ 5000 ಏನಿರುತ್ತೆ ಅದು 4500 ಆಗುತ್ತೆ. ಸೊ ಅಲ್ಲಿವರೆಗೂ ಮಾಡ್ಬೋದು. ಸೊ ನಿಮ್ಗೆ ಇಲ್ಲಿ ಒಂದ್ ದಿನ $100 ನ ಲಾಸ್ ಮಾಡ್ತೀರಾ. ಸೊ ಇನ್ನೊಂದ್ ದಿನ $100 ನ ಪ್ರಾಫಿಟ್ ಮಾಡ್ತೀರಾ. ಸೊ $100 ನ ಪ್ರಾಫಿಟ್ ಮಾಡಿದೀನಿ. ಸೊ ನಿನ್ $300 $400 ಫೇಸ್ 1. ಸೊ ನಿನ್ನ $300 ಮಾಡಿದ್ರೆ ಆಗುತ್ತಾ? ಸೊ ಇಲ್ಲ. ಸೊ ಈ 5000 ಇಂದ ನೀವು ಕೆಳಗಡೆ ಹೋದ್ರೆ ಸೊ 4900 4800 ಬಂದ್ರೆ ಸೊ ನೀವು 5000 ಇಂದ ನಿಮ್ಗೆ $400 ಆಗಿರ್ಬೇಕು. ಅಂದ್ರೆ 5000 ಇಂದ 5400 ಆಗ್ಬೇಕು. ಸೊ ನಿಮ್ಗೆ ಏನಾಗುತ್ತೆ, ಸೊ ಅಡಿಷನಲ್ ಆಗಿ ಸೊ ನೀವು ಎಷ್ಟು ಲಾಸ್ ಮಾಡಿರ್ತೀರಾ ಅದನ್ನು ಕೂಡ ಮಾಡಿ ಸೊ ಎಕ್ಸ್ಟ್ರಾ ನೀವು ಸೊ ಫೇಸ್ 1ಗೆ ಎಷ್ಟು ಟಾರ್ಗೆಟ್ ನ ಮಾಡಬೇಕು ಅಥವಾ ಫೇಸ್ 2ಗೆ ಎಷ್ಟು ಟಾರ್ಗೆಟ್ ನ ಮಾಡಬೇಕು ಸೊ ಅಷ್ಟು ಟಾರ್ಗೆಟ್ ನ ನೀವು ರೀಚ್ ಮಾಡಲೇಬೇಕು. ಸೊ ಸೇಮ್ ನಿಮ್ಗೆ
ಮಾಸ್ಟರ್ ಅಕೌಂಟ್ ಕೊಟ್ಟರು ಕೂಡ ಸೇಮ್ ರೂಲ್ಸ್ ನಿಮ್ಗೆ. ಮಾಸ್ಟರ್ ಅಕೌಂಟ್ ಅಲ್ಲೂ ಕೂಡ ಸೊ ಡೈಲಿ ಲಾಸು $250 ಇರುತ್ತೆ. ಮ್ಯಾಕ್ಸಿಮಮ್ ಲಾಸು ಈ 5K ಅಕೌಂಟ್ಗೆ ನಾನು ಹೇಳ್ತಿರೋದು. ಸೊ ಈ 5K ಅಕೌಂಟ್ಗೆ ಸೊ ಮಾಸ್ಟರ್ ಅಕೌಂಟು ಸೊ ಡೈಲಿ ಲಾಸು ನಿಮಗೆ 5% ಇರುತ್ತೆ. ಸೊ $250 ನೀವು ಲಾಸ್ ಬೇಕಾದ್ರೆ ಮಾಡ್ಬೋದು. ಸೊ ಒಂದ್ ದಿನದಲ್ಲಿ $240 ಲಾಸ್ ಮಾಡ್ಬೋದು. $250 ಲಾಸ್ ಮಾಡಿದ್ರೆ ನಿಮ್ಗೆ ಬ್ರೀಚ್ ಮಾಡ್ತಾರೆ. ಬ್ರೀಚ್ ಮಾಡಿದ್ಮೇಲೆ ಮತ್ತೆ $36 ಕೊಟ್ಟು ತಗೋಬೇಕಾಗುತ್ತೆ. ಸೊ ಸೊ ಹಾಗೆ ನಿಮ್ಗೆ ಓವರ್ ಆಲ್ ಲಾಸು ಕೂಡ ಮ್ಯಾಕ್ಸಿಮಮ್ ಲಾಸ್ ಕೂಡ $500 ಮಾಡ್ಬೋದು. ಸೊ ನಿಮ್ಗೆ 5K ಕೊಡ್ತಾರೆ ಅವಾಗ. ಸೊ ಅವಾಗ ಏನಾಗುತ್ತೆ, ಮಾಸ್ಟರ್ ಅಕೌಂಟ್ ಅಲ್ಲಿ ಸೊ ನೀವು ಲಾಸ್ ಮಾಡ್ದಲೆ ಒಂದ್ $200 ಪ್ರಾಫಿಟ್ ಮಾಡಿದ್ರಿ ಅಥವಾ $1000 ಮಾಡಿದ್ರಿ ಅನ್ಕೊಳ್ಳಿ. ಸೊ ನಿಮ್ಗೆ $200 ಮಾಡಿದೀರಾ ಅನ್ಕೊಳ್ಳಿ. ಸೊ ಅವಾಗ ಏನ್ ಮಾಡ್ತಾರೆ, ಅಲ್ಲಿ ನಿಮ್ಗೆ ಪ್ರಾಫಿಟ್ ಸ್ಪ್ಲಿಟ್ ಅಂತ ಇರುತ್ತೆ. ಸೊ ಪ್ರಾಫಿಟ್ಸ್ ಬಿಟ್ಟು ಸೊ ಅವ್ರಿಗೆ ಏನ್ ಲಾಭ ಅಂದ್ರೆ, ಸೊ ನಾನು ಇವಾಗ $1000 ಕೊಡ್ತೀನಿ ನಿಮ್ಗೆ. ಸೊ ಅದನ್ನ ನೀವು $200 ಎಕ್ಸ್ಟ್ರಾ ಮಾಡ್ತೀರಾ. ಸೊ ಅವಾಗ ಏನ್ ಮಾಡ್ತೀನಿ, ನನಗೆ 80% ಸೊ ಅಲ್ಲ ನಿಮಗೆ, ಸೊ ನಾವಾಗ ಏನ್ ಮಾಡ್ತೀನಿ, ನಿಮಗೆ 80% ನೀನು ಟ್ರೇಡ್ ಮಾಡಿದ್ಯಾ ತಗ, ಸೊ 20% ನಾನು ಕ್ಯಾಪಿಟಲ್ ಕೊಟ್ಟಿದ್ದೆ ಅಂತೇಳಿ ಸೊ ಇಟ್ಕೊಂತೀನಿ. ಸೊ ಹಾಗೆ ಇಲ್ಲಿ ಸೊ ಪ್ರಾಫಿಟ್ ಸ್ಪ್ಲಿಟ್ ಸೊ ನಿಮ್ಗೆ ಬೈ ವೀಕ್ಲಿ ಆಪ್ಷನ್ ಇದೆ. ಸೊ ಫಂಡೆಡ್ ಅಕೌಂಟ್ ಅಲ್ಲಿ ಸೊ ಬೈ ವೀಕ್ಲಿ ಅಂದ್ರೆ ಸೊ 15 ಡೇಸ್ಗೆ ನಿಮ್ಗೆ ಸೊ ಒಂದೊಂದ್ಸತಿ 15 ಡೇಸ್ಗೆ ನಿಮ್ಗೆ ಸೊ ಪ್ರಾಫಿಟ್ ನ ಕೊಡ್ತಾರೆ. ಸೊ ಪ್ರಾಫಿಟ್ ಅಲ್ಲಿ ನಿಮ್ಗೆ ಸೊ 80% ನಿಮಗೆ, 20% ಅವ್ರಿಗೆ. ಸೊ ಬೈ ವೀಕ್ಲಿ ಚೂಸ್ ಮಾಡಿದ್ರೆ, ಇಲ್ಲಿ ನಿಮ್ಗೆ ವೀಕ್ಲಿ ಮಂತ್ಲಿ ಚೂಸ್ ಮಾಡಿದ್ರೆ 100% ಕೊಡ್ತಾರೆ. ಸೊ ಮತ್ತೆ ಇಲ್ಲಿ ಆನ್ ಡಿಮ್ಯಾಂಡ್, ಸೊ ಆನ್ ಡಿಮ್ಯಾಂಡ್ ನ ಚೂಸ್ ಮಾಡಕ್ ಯಾರು ಹೋಗ್ಬೇಡಿ ಹೊಸಬ್ರಾದ್ರೆ. ಸೊ ನ್ಯೂಸ್ ಟ್ರೇಡಿಂಗ್ ಅಲೋ ಇರುತ್ತೆ ಅಂತೇಳಿ ಆನ್ ಡಿಮ್ಯಾಂಡ್ ನ ನೀವು ಚೂಸ್ ಮಾಡಿದ್ರೆ, ಸೊ ಇಲ್ಲಿ ನಿಮ್ಗೆ ಕನ್ಸಿಸ್ಟೆನ್ಸಿ ರೂಲ್ ಇರುತ್ತೆ. ಕನ್ಸಿಸ್ಟೆನ್ಸಿ ನೋಡಿ ಇಲ್ಲಿ ಮಾಸ್ಟರ್ ಅಕೌಂಟ್. ಸೊ ನೀವು ಒಂದಿನ $100 ಮಾಡಿದ್ರೆ ಸೊ ನೀವು $100 35% ಅದೆಷ್ಟೋ ಬರುತ್ತೆ. ಸೊ ಅಷ್ಟನ್ನ ನೀವು ದಿನಾ ಅಷ್ಟೇ ಡಾಲರ್ನ ಮಾಡಬೇಕು. ಸೊ ಅದ್ರಕ್ಕಿಂತ ನೀವು ಜಾಸ್ತಿ ಮಾಡಿದ್ರೆ $100 $110 ನೀವು ಮಾಡಿದ್ರೆ ಸೊ ಅಲ್ಲಿ ನಿಮ್ಗೆ ಆ ಪ್ರಾಫಿಟ್ ಕೌಂಟು ಕ್ಯಾಲ್ಕುಲೇಟ್ ಆಗಲ್ಲ. ಸೊ ಈ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಅದಕ್ಕೆ ಆನ್ ಡಿಮ್ಯಾಂಡ್ ನ ನೀವು ಚೂಸ್ ಮಾಡಕ್ ಹೋಗ್ಬೇಡಿ. ಸೊ ನೀವು ವೀಕ್ಲಿ ಪೇಮೆಂಟ್ ಬೇಕು, ನಾನು ಮಾಡಿದ್ದು ವೀಕಿಗೆನೆ ಬೇಕು ಸೊ ಅಂದ್ರೆ ನಿಮ್ಗೆ 60% ನಿಮಗೆ ಕೊಡ್ತಾರೆ. ಸೊ 40% ಅವ್ರು ಇಟ್ಕೊಂತಾರೆ. ಸೊ ನಾನು ಆಲ್ಮೋಸ್ಟ್ ಬೈ ವೀಕ್ಲಿನೇ ಚೂಸ್ ಮಾಡೋದು. ಸೊ 80% ನಮಗೆ, 20% ಅವ್ರಿಗೆ. ಆಯ್ತಾ. ಸೊ ಇದು ನಿಮ್ಗೆ 5K ಅಕೌಂಟ್. ಸೊ 10K ಅಕೌಂಟ್ ಆದ್ರೂ ಸೊ ನಿಮ್ಗೆ ಇಲ್ಲಿ $66 ಬಿಡುತ್ತೆ. ಸೇಮ್ ನಿಮ್ಗೆ ಫೇಸ್ 1 8%, ಸೊ 10Kಗೆ 8% ಅಂದ್ರೆ ಸೊ $800, ಫೇಸ್ 2 5% ಅಂದ್ರೆ $500. ಸೊ ಸೇಮ್ ನಿಮ್ಗೆ ಮ್ಯಾಕ್ಸಿಮಮ್ ಲಾಸ್ 10% ಅಂದ್ರೆ ಸೊ ಮ್ಯಾಕ್ಸಿಮಮ್ $1000 ನ ಲಾಸ್ ಮಾಡ್ಬೋದು. ಸೊ ಡೈಲಿ ಲಾಸ್ $500 ಇರುತ್ತೆ. ಸೊ ನಿಮ್ಗೆ ಏನಾಗುತ್ತೆ, 5Kಗೂ 10Kಗೆ ಏನ್ ಡಿಫ್ರೆನ್ಸ್ ಅಂದ್ರೆ, ಸೊ ಈ ಡೈಲಿ ಲಾಸ್ ಮತ್ತೆ ಮ್ಯಾಕ್ಸಿಮಮ್ ಲಾಸ್ ಇರುತ್ತಲ್ಲ, ಸೊ ಅದು ಜಾಸ್ತಿ ಆಗುತ್ತೆ. ಸೊ ಅದ್ರ ತಕ್ಕನಾಗಿ ನಿಮ್ಗೆ ಇಲ್ಲೂ ಕೂಡ ನಿಮ್ಗೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಇವ್ಯಾಲ್ಯೂಯೇಷನ್ ಸ್ಟೇಜು ಸೊ ಫೇಸ್ 1 ಕ್ಲಿಯರ್ ಮಾಡಕ್ಕೆ 3 ಡೇಸ್ ಇರುತ್ತೆ. ಅದು ಮಿನಿಮಮ್. ಸೊ ಮಿನಿಮಮ್ 3 ಡೇಸ್, ಮ್ಯಾಕ್ಸಿಮಮ್ ನೀವು ಎಷ್ಟು ದಿನ ಬೇಕಾದ್ರೂ ತಗೋಬಹುದು. ಸೊ ಮಿನಿಮಮ್ ಅಂದ್ರೆ ನೀವು ಒಂದೇ ದಿನ $400 ಮಾಡಿದ್ರು ಕೂಡ ಸೊ ಇನ್ನ 2 ದಿನ ನೀವು ಕಡಿಮೆ ಲಾಟ್ ಸೈಜ್ ಅಲ್ಲಿ ಸೊ 1 ನಿಮಿಷ ನೀವು ಟ್ರೇಡ್ ಮಾಡ್ತಾ ಹೋಗ್ಬೇಕು ಇನ್ನ 2 ದಿನ. ಸೊ ಅದೇ ನೀವು 3 ದಿನದಲ್ಲಿ, ಸೊ 3 ದಿನ ಆದ್ಮೇಲೆ 4ನೇ ದಿನ ನೀವು ಪಾಸ್ ಮಾಡಿದ್ರೆ ಸೊ ಆತರ ಏನಿಲ್ಲ. ನಿಮ್ಗೆ ಟ್ರೇಡಿಂಗ್ ಡೇಸು 3 ದಿನ, ಮಿನಿಮಮ್ 3 ದಿನ ಆಗಿರ್ಬೇಕು ಟ್ರೇಡಿಂಗ್ ಡೇಸು. ಸೊ ಇವತ್ತು ನೀವು 0.01 ಹಾಕ್ಬಿಟ್ಟು ಸೊ ಒಂದಿನ ಟ್ರೇಡ್ ಮಾಡ್ತೀರಾ. ಸೊ ನಾಳೆನೂ ಕೂಡ ಮಾಡ್ತೀರಾ. ಸೊ ನಾಡಿದ್ದು ನೀವು ಕ್ಲಿಯರೇ ಮಾಡ್ತೀರಾ. ಸೊ ಅವಾಗ ನಿಮ್ಗೆ 3 ದಿನ ಕೌಂಟ್ ಆಗುತ್ತೆ ಟ್ರೇಡಿಂಗ್ ಡೇಸು. ಸೊ 3 ದಿನ ಅಂತ ಮಿನಿಮಮ್, ಇದು ಮ್ಯಾಕ್ಸಿಮಮ್ ಅಲ್ಲ. ಸೊ ನೀವು 3 ದಿನದಲ್ಲೇ ಕ್ಲಿಯರ್ ಮಾಡ್ಬೇಕು ಅಂತಲ್ಲ. ಸೊ ಹಾಗೆ ನೀವು ಫೇಸ್ 1 ಟಾರ್ಗೆಟ್ ನ 400, ಸೊ ಇಲ್ಲಿ 5Kಗೆ ಸೊ 8% ಅಂದ್ರೆ $400. ಸೊ $400 ಒಂದೇ ಟ್ರೇಡ್ ಅಲ್ಲಿ ಮಾಡ್ಬೇಕಾ ಅಂತೇಳಿ ಸೊ ಒಬ್ರು ಕೇಳ್ತಾ ಇದ್ರು. ಸೊ ಒಂದೇ ಟ್ರೇಡ್ ಅಲ್ಲೂ ನೀವು 400 ಮಾಡ್ಬೇಕು ಅಂತ ಏನಿಲ್ಲ. ಸೊ ನಿಮ್ಗೆ ಒಂದೊಂದು ಟ್ರೇಡ್ ಅಲ್ಲಿ ನೀವು $10, $5, ಸೊ $20, $100 ಸೊ ಈ ತರ ಕೂಡ ಮಾಡ್ಬೋದು. ಸೊ ಈ ತರ ಕೂಡ ಮಾಡ್ಬೋದು. ಆಯ್ತಾ. ಸೊ ಇದು ನಿಮ್ಗೆ 10K ಆದ್ರೂ ಕೂಡ ಸೊ ನಿಮ್ಗೆ ಇವ್ಯಾಲ್ಯೂಯೇಷನ್ ಸ್ಟೇಜ್ ಅಂದ್ರೆ ಮಿನಿಮಮ್ ಸೊ ನಿಮ್ಗೆ 3 ಡೇಸ್ ಆಗುತ್ತೆ. ಸೊ ನಿಮ್ಗೆ 10K ಆದ್ರೂ ಸೇಮ್ ನಿಮ್ಗೆ. ಸೊ ಇಲ್ಲೇನಾಗುತ್ತೆ, 5Kಗೆ ನೀವು ಸೊ 0.3 ಲಾಟು, ಸೊ ಮ್ಯಾಕ್ಸಿಮಮ್ ಲಾಟು 0.3 ಹೋಗ್ಬೋದು. ಸೊ ಮಿನಿಮಮ್ ಎಲ್ಲದಕ್ಕೂ 0.01 ಇರುತ್ತೆ. ಅದೇ ನಿಮ್ಗೆ ಇಲ್ಲಿ 10K ಆದ್ರೆ
ಮ್ಯಾಕ್ಸಿಮಮ್ ಲಾಟು 0.6 ಹೋಗ್ಬೋದು. ಸೊ ನಿಮಗೆ ಏನು ಡಿಫ್ರೆನ್ಸು, ದುಡ್ಡು ಡಿಫ್ರೆನ್ಸ್ ಆಗುತ್ತೆ, ಸೊ ಡ್ರಾ ಡೌನ್ ಡಿಫ್ರೆನ್ಸ್ ಆಗುತ್ತೆ, ಸೊ ಮತ್ತೆ ಲಾಟ್ ಸೈಜು ಜಾಸ್ತಿ ಆಗುತ್ತೆ. ಆಯ್ತಾ? ಸೊ ನಾನು ಆಲ್ಮೋಸ್ಟ್ 5Kಗೆ ಹೋಗೋದು. ಸೊ ದೊಡ್ಡ ಅಕೌಂಟ್ ಬೇಡ, ದೊಡ್ಡ ಅಕೌಂಟ್ ಮಾಡೋದಾದ್ರೆ ಸೊ ನಾನು ಬ್ರೋಕರಲ್ಲೇ ಮಾಡೋಣ ಅಂತೇಳಿ, ಸೊ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ನಾನು ಹಾಗೆ ಮಾಡ್ತೀನಿ. ಸೊ ದೊಡ್ಡ ಅಕೌಂಟ್ ತಗೊಂಡು ನಾವು ಪಾಸ್ ಮಾಡಿಬಿಟ್ಟು ಸೊ ನಾವೇನು ಮಾಡ್ಬೋದು, ಸೊ ಹೈಯರ್ ಲಾಟಲ್ಲಿ ಹೋಗ್ಬಿಟ್ಟು ಸೊ ಒಂದೊಂದೇ ಪಾಯಿಂಟು ಎರಡೆರಡು ಪಾಯಿಂಟ್ನ ಕ್ಯಾಪ್ಚರ್ ಮಾಡ್ಕೊಂಡು ಬೇಕಾದ್ರೂ ಸುಮ್ಮನೆ ಆಗ್ಬೋದು. ಸೊ ಅದು ನಿಮ್ಮ ಸ್ಟ್ರಾಟಜಿ. ಆಯಿತಾ? ಸೊ ಇಲ್ಲಿ ನಿಮಗೆ 25K ಅಕೌಂಟ್ಗೆ $177 ಆಗುತ್ತೆ. ಸೇಮ್ ನಿಮಗೆ ಫೇಸ್ 1 ಟಾರ್ಗೆಟ್ 8%, ಫೇಸ್ 2 5%. ಸೊ ಇವೆರಡನ್ನ ಪಾಸ್ ಮಾಡಿದ್ಮೇಲೆ ಮಾಸ್ಟರ್ ಅಕೌಂಟ್ ಕೊಡ್ತಾರೆ. ಸೊ ಇಲ್ಲೂ ಕೂಡ 25K. ಸೊ ಸೇಮ್ ರೂಲ್ಸು ಮಾಸ್ಟರ್ ಅಕೌಂಟಲ್ಲೂ ಕೂಡ ಸೊ ಅಪ್ಲೈ ಆಗುತ್ತೆ. ಸೊ ನಿಮಗೆ 25K ಅಂದ ತಕ್ಷಣನೇ ಅಷ್ಟು ದುಡ್ಡು ನಿಮಗೆ ಕೊಡ್ತಾರೆ ಸೊ ಅಂತಲ್ಲ. ಸೊ ನಿಮಗೆ ಟ್ರೇಡ್ ಮಾಡಕ್ಕೆ ಕೊಡ್ತಾರೆ. ಸೊ ಅದರಲ್ಲಿ ಏನು ಪ್ರಾಫಿಟ್ ಮಾಡ್ತೀರಾ ಆ ಪ್ರಾಫಿಟಲ್ಲಿ ಸ್ಪ್ಲಿಟ್ ಇರುತ್ತೆ. ಆಯಿತಾ? ಸೊ ಇಲ್ಲಿ ಮ್ಯಾಕ್ಸಿಮಮ್ ಲಾಸು, ಡೈಲಿ ಲಾಸು ನಿಮಗೆ 5% 10%. ಇದಕ್ಕೆ ನಿಮಗೆ $177 ಆಗುತ್ತೆ. ಸೊ ಅದೇ ನೀವು 50K ಅಕೌಂಟ್ನ ಚೂಸ್ ಮಾಡ್ತಿದ್ದೀರಾ ಅಂದರೆ ಆಯಿತಾ, 50Kಗೆ ನಿಮಗೆ $299 ಆಗುತ್ತೆ. ಸೊ ಇಲ್ಲೂ ಕೂಡ ನಿಮಗೆ ಸೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಎಲ್ಲದೂ ಕೂಡ ಅದೇನೇ. 100K ಆದರೂ ಕೂಡ ನಿಮಗೆ 544 ಆಗುತ್ತೆ. ಸೊ 544ಗೆ ಸೇಮ್ ರೂಲ್ಸು. ಆಯಿತಾ? ಸೇಮ್ ರೂಲ್ಸು, ಬೇರೆ ಏನಿಲ್ಲ. ಸೊ ಇಲ್ಲಿ ನಿಮಗೆ ಝೀರೋ ಅಕೌಂಟ್ನ ತಾಂತೀರಾ ಅಂದರೆ ಸೊ ನಿಮಗೂ ಇಲ್ಲಿ ಕನ್ಸಿಸ್ಟೆನ್ಸಿ ಇರುತ್ತೆ. ನಿಮ್ಗೆ ಏನು ಬೇಡ, ನಂಗೆ ಯಾವ ಸ್ಟೇಜಸ್ಸು ಬೇಡ ಅಂದರೆ ಡೈರೆಕ್ಟು 5Kನೇ ಕೊಡ್ತಾರೆ. ಇದಕ್ಕೆ ನೀವು $60ನ ಕೊಡ್ತೀರಾ. ಸೊ ಇಲ್ಲಿ ನಿಮ್ಗೇನಾಯಿತು, 2 ಸ್ಟೆಪ್ಪು ನಿಮ್ಮ ಸ್ಟ್ಯಾಂಡರ್ಡ್ ಆದರೆ ಸೊ $36. ಸೊ ಇಲ್ಲಿ ನಿಮಗೆ ಸ್ಟೂಡೆಂಟು ಆ ಥರ ನಾನು ಇನ್ನೂ ಜಾಸ್ತಿ ಟಾರ್ಗೆಟ್ನ ನಾನು ಮಾಡ್ತೀನಿ ಅಂದರೆ ಸೊ ನಿಮ್ಗೇನಾಗುತ್ತೆ, 5Kಗೆ $34. ಸೊ $2 ಕಮ್ಮಿ ಆಗುತ್ತೆ. ಫೇಸ್ 1 ಟಾರ್ಗೆಟ್ ನಿಮಗೆ ಸೊ 400 ಬದಲು 500 ಮಾಡಬೇಕು. ಸೊ $2 ಉಳ್ಸೋಕ್ಕೆ ನೀವೇನು ಮಾಡಬೇಕು, ಸೊ ಎಕ್ಸ್ಟ್ರಾ ಪ್ರಾಫಿಟ್ನ ಮಾಡೋದಾದರೆ ನೀವು $2ನ ಸೊ ಇಲ್ಲಿ ಉಳಿಸ್ಬೋದು. ಸೊ ಆಲ್ಮೋಸ್ಟು ನೀವು $100ನ ಎಕ್ಸ್ಟ್ರಾ ಮಾಡಬೇಕು $2ನ ಉಳ್ಸಕ್ಕೆ ಹೋದರೆ. ಸೊ $36 ಆಗುತ್ತೆ. ಸೊ ಅದನ್ನೇ ತಾಳಿ $36. ಅದೇ ನಿಮಗೆ ಝೀರೋ ಆದರೆ $60 ಆಗುತ್ತೆ. ನಿಮಗೆ ಯಾವುದೇ ಫೇಸಸ್ ಇಲ್ಲ. ಬಟ್ ಇಲ್ಲಿ ಕನ್ಸಿಸ್ಟೆನ್ಸಿ ರೂಲ್ ಇದೆ. ಸೊ ಈ ಕನ್ಸಿಸ್ಟೆನ್ಸಿ ರೂಲ್ನ ನೀವು ಮ್ಯಾನೇಜ್ ಮಾಡಬೇಕು. ಅದಕ್ಕೇ ಸೊ ಎಲ್ಲ ಆದಷ್ಟು 1 ಸ್ಟೆಪ್ಪು 2 ಸ್ಟೆಪ್ಪಿಗೆ ಹೋಗೋದು. ಸೊ ನಿಮಗೆ 1 ಸ್ಟೆಪ್ ಆದರೆ ಸೊ 5K ಅಕೌಂಟ್ಗೆ ಸೊ $59 ಆಗುತ್ತೆ. ಸೊ ನಿಮಗೆ ಇಲ್ಲಿ ಸ್ಟೇಜಸ್ಸು ಕಡಿಮೆ ಆದಂಗೂ ಕೂಡ ಸೊ ನೀವು ಸ್ಟೇಜಸ್ನ ಬೈಪಾಸ್ ಮಾಡ್ದಂಗೂ ಕೂಡ ನಿಮಗೆ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ $59 ಆಗುತ್ತೆ. 10Kಗೆ $99. ಅದೇ ನೀವು ಸೊ ಇಲ್ಲಿ ಓಕೆ 1 ಸ್ಟೆಪ್ ಓಕೆ 2 ಸ್ಟೆಪ್ ಸ್ಟ್ಯಾಂಡರ್ಡಲ್ಲಿ ನಿಮ್ಗೇನಾಗುತ್ತೆ, 10Kಗೆ $99 ಇತ್ತು. ಸೊ ಇಲ್ಲಿ ನಿಮಗೆ $63 ಆಗುತ್ತೆ. $63 ಆಗುತ್ತೆ. ಸೊ ಈ ರೂಲ್ಸ್ನ ನೀವು ಫಾಲೋ ಮಾಡ್ಕೊಂಡು ಸೊ ಮಾಡೋದಾದರೆ ನಿಮಗೆ ಫಂಡೆಡ್ ಅಕೌಂಟು ಸೊ ಫಾರ್ ಬೆಟರು. ಸೊ ನಿಮ್ಗೇನಾಗುತ್ತೆ, ನಿಮಗೆ ಒಂದು ಸತಿ ಪಾಸ್ ಆದರೆ ಸೊ ಅದೇ ಅಕೌಂಟಲ್ಲಿ ನೀವು ಟ್ರೇಡ್ ಮಾಡ್ತಾ ಇದ್ರೆ ಸೊ ನೀವು ಬ್ರೀಚ್ ಆಗ್ದಂಗೆ, ಸೊ ಈ ಲಾಸಸ್ಸು ಆಗ್ದಂಗೆ ನೀವು ಟ್ರೇಡ್ ಮಾಡ್ತಾ ಇದ್ರೆ ಸೊ ನೀವು ವೀಕ್ಲಿ ಸೊ ಪ್ರಾಫಿಟ್ನ ತಾಂತಾ ಇರ್ಬೋದು. ಸೊ ನಿಮ್ಮ ಕ್ಯಾಪಿಟಲ್ಲು ರಿಸ್ಕ್ ಇರೋದೇ ಇಲ್ಲ. ಸೊ ನೀವು ಈ ಒಂದು ಫಂಡೆಡ್ ಅಕೌಂಟ್ನ ತಾಳಕ್ಕೆ ಆಲ್ಮೋಸ್ಟ್ 3000 ಟು ಸೊ 3500 ರುಪೀಸ್ನ ಸ್ಪೆಂಡ್ ಮಾಡಿರ್ತೀರ. ಸೊ ನಿಮಗೆ ಮಾಸ್ಟರ್ ಅಕೌಂಟ್ ಬಂದಾಗ ಸೊ ನೀವು ಅದರಲ್ಲಿ ಏನಾದ್ರು ಪ್ರಾಫಿಟ್ ಮಾಡ್ತಾ ಹೋದರೆ ಸೊ ನಿಮಗೆ 80% ನಿಮಗೆ ಬರ್ತಾ ಹೋಗುತ್ತೆ. ಸೊ 20% ಅವ್ರಿಗೆ. ಸೊ ಅಲ್ಲಿ ನಿಮಗೆ ಎಷ್ಟು ದಿನ ಮಾಡ್ತೀರಾ, ಸೊ ನೀವು ಬ್ರೀಚ್ ಆಗ್ದಂಗೆ ಎಷ್ಟು ದಿನ ಮಾಡ್ತೀರಾ ಅಷ್ಟು ದಿನ ಬೇಕಾದ್ರೆ ನೀವು ಪೇಔಟ್ನ ತೆಕ್ಕೋಬೋದು. ಸೊ ಇಲ್ಲಿ ನಮಗೆ ಯಾವುದೇ ರೀತಿ ಪೇಔಟ್ನ ಪ್ರಾಬ್ಲಮ್ ಇಲ್ಲ. ಸೊ ನಾನು ಯೂಸ್ ಮಾಡ್ತಾ ಇರೋದು ಸೊ ಫಂಡಿಂಗ್ ಪಿಪ್ಸು ಮತ್ತು ಫಂಡೆಡ್ ನೆಕ್ಸ್ಟು ಗೋಟು ಕೂಡ ಯೂಸ್ ಮಾಡ್ತೀನಿ, ಗೋಟ್ ಟ್ರೇಡರ್ ಅಂತ. ಸೊ ನಿಮಗೆ ಬ್ಲೂಬೆರಿನೂ ಕೂಡ ಚೆನ್ನಾಗಿದೆ. ಸೊ ಬ್ಲೂಬೆರಿಲಿ ಇನ್ಸ್ಟೆಂಟ್ ಅಕೌಂಟು ಚೆನ್ನಾಗಿದೆ. ಸೊ ಅದನ್ನೆಲ್ಲ ನೋಡಿ ನೀವು ಇದನ್ನ ನೋಡಿಬಿಟ್ಟು ಸೊ ತಾಳಿ ರಿಸರ್ಚ್ ಮಾಡಿ. ಸೊ ಇಲ್ಲಿ ನಾನು ಕೂಡ ಯಾವುದೇ ರೀತಿ ಫಂಡೆಡ್ ಅಕೌಂಟ್ನ ಪ್ರಮೋಷನ್ ಮಾಡ್ತಾ ಇಲ್ಲ. ಸೊ ನೀವು ರಿಸರ್ಚ್ ಮಾಡಿ ತಾಳಿ, ಆಯಿತಾ. ಸೊ ಇಲ್ಲಿ ನಿಮಗೆ ಸೈನ್ ಇನ್ ಮತ್ತು ಅಥವಾ ಬೈ ಚಾಲೆಂಜ್ ಅಂತ ಬರುತ್ತೆ. ಇಲ್ಲಿ ಸೈನ್ ಇನ್ ಅಂತ ಕೊಡ್ತೀರಾ. ಸೊ ನೀವು ಸೈನ್ ಇನ್ ಆದಮೇಲೆ ಇಲ್ಲಿ ನಿಮಗೆ ಸೊ ಇವಾಗಿನ ರೂಲ್ಸು ಅಪ್ಡೇಟೆಡ್ ರೂಲ್ಸು ಏನೇನು ಮಾಡಿದ್ದೀವಿ, ಸೊ ಅಪ್ಡೇಟೆಡ್ ರೂಲ್ಸ್ನ ಏನೇನು ರಿಮೂವ್ ಮಾಡಿದ್ದೀವಿ ಅಂತ ತೋರಿಸ್ತಾ ಹೋಗುತ್ತೆ. ಸೊ ಇಲ್ಲಿ ಫಂಡಿಂಗ್ ಪಿಪ್ಸಲ್ಲಿ ರಿಸ್ಕ್ ಪರ್ ಟ್ರೇಡು. ಸೊ ಮೊದಲೇ ಏನಾಗಿತ್ತು,
ಸೊ 2%, ಸೊ 2 ಸ್ಟೆಪ್ ಅಲ್ವಾ ನಾವು ನೋಡ್ತಾ ಇದ್ದಿದ್ದು. ಸೊ ಇಲ್ಲಿ 1 ಸ್ಟೆಪ್ ಆದರೆ ಸೊ ನೋ ಚೇಂಜ್ ಅಂದರೆ ಸೊ ನಿಮಗೆ ರಿಸ್ಕ್ ಪರ್ ಟ್ರೇಡು, ಸೊ ಒಂದು ಟ್ರೇಡಲ್ಲಿ ನೀವು ಸೊ $150, ಈಗ 5K ಅಕೌಂಟ್ ಅಂದರೆ ಸೊ ನೀವೇನು ಮಾಡ್ತೀರಾ, ಮಾಸ್ಟರ್ ಅಕೌಂಟಲ್ಲಿ ಮಾತ್ರ ಇದು. ಸೊ ನಿಮಗೆ ಮಾಸ್ಟರ್ ಅಕೌಂಟಲ್ಲಿ ಮಾತ್ರ ಅಪ್ಲೈ ಆಗುತ್ತೆ. ನಿಮಗೆ ಬೇರೆ ರೀತಿ ಸೊ ನೀವು ಟೆಸ್ಟಿಂಗ್ ಫೇಸಸ್ಸಲ್ಲಿ ನ್ಯೂಸ್ ಟ್ರೇಡ್ ಆಗಲಿ ಯಾವ್ದು ಬೇಕಾದರೂ ನೀವು ಟ್ರೇಡ್ ಮಾಡ್ಬೋದು. ನಿಮಗೆ ಅಲ್ಲಿ ಯಾವುದೇ ರೀತಿ ರೂಲ್ಸು ನಿಮಗೆ ಅಪ್ಲೈ ಆಗಲ್ಲ. ಸೊ ನೀವು ಯಾವ ಥರ ಬೇಕಾದ್ರೂ ಟ್ರೇಡ್ ಮಾಡ್ಬೋದು. ಸೊ ಅದೇ ನಿಮಗೆ ಮಾಸ್ಟರ್ ಅಕೌಂಟ್ ಬಂದಾಗ, ಸೊ ಮಾಸ್ಟರ್ ಅಕೌಂಟ್ ಬರುತ್ತಲ್ಲ ಅವಾಗ ಈ ರೂಲ್ಸ್ನ ನೀವು ಫಾಲೋ ಮಾಡಬೇಕು. ಸೊ ಇಲ್ಲಿ ರಿಸ್ಕ್ ಪರ್ ಟ್ರೇಡು, ಸೊ ಒಂದು ಟ್ರೇಡಲ್ಲಿ ನೀವು ಈಗ ಸೆಲ್ ಸೈಡ್ ಟ್ರೇಡ್ ತಂದಿರ್ತೀರಾ, ಸೆಲ್ ಟ್ರೇಡಲ್ಲಿ ನಿಮಗೆ 5K ಅಕೌಂಟು, ಸೊ 5K ಅಕೌಂಟಲ್ಲಿ 3% ಅಂದರೆ ಸೊ $150. ಸೊ ಒಂದೇ ಟ್ರೇಡಲ್ಲಿ ನೀವು $150 ಸೆಲ್ ಟ್ರೇಡ್ನ ತಂದ್ಬಿಟ್ಟು ಲಾಸ್ ಮಾಡ್ತೀರಾ. ಸೊ ಮತ್ತೆ ನೀವು ಇಮಿಡಿಯೇಟ್ಲಿ ಮತ್ತೆ ನೀವು ಸೆಲ್ ಟ್ರೇಡೇ ತಗೊಂಡು ಸೊ ಮತ್ತೆ ನಿಮಗೆ ಅಲ್ಲಿ ಲಾಸ್ ಆಗ್ತಾ ಇದ್ರೆ ನಿಮ್ದು ಏನಾಗುತ್ತೆ, ಅಕೌಂಟು ಬ್ರೀಚ್ ಆಗೋಗುತ್ತೆ. ಸೊ ಒಂದು ಟ್ರೇಡ್ಗೆ ನೀವು ಸೊ 3% ಮೇಲೆ ರಿಸ್ಕ್ ಇಡಂಗಿಲ್ಲ, ಆಯ್ತಾ. ಸೊ ಒಂದೇ ಟ್ರೇಡಲ್ಲಿ ನಾವು $250ನ ಲಾಸ್ ಮಾಡ್ತೀನಿ ಅಂದರೆ ಸೊ ಆಗಲ್ಲ, ನಿಮ್ಗೇನಾಗುತ್ತೆ, ಅಕೌಂಟ್ ಬ್ರೀಚ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು 10 ಮಿನಿಟ್ಸು ನೀವು 10 ಮಿನಿಟ್ಸ್ ಒಂದು ಟ್ರೇಡ್ ತಗೊಂಡು ಸೊ ಸೆಲ್ ಸೈಡ್ ತಗೋಬಿಟ್ಟು ನೀವು $150ನ ಲಾಸ್ ಮಾಡ್ತೀರಾ ಅನ್ಕೊಳ್ಳಿ. ಸೊ $150 ಒಳಗೆ ಅದನ್ನು, ಸೊ $150 ಆದರೂ ಕೂಡ ನಿಮ್ಗೆ ಅಕೌಂಟ್ ಬ್ರೀಚ್ ಆಗುತ್ತೆ. 149ವರೆಗೂ ಸೊ ನೀವು ಲಾಸ್ನ ಮಾಡ್ಬೋದು. ಸೊ ಲಾಸ್ನ ಮಾಡಿರ್ತೀರಾ, ಸೊ ಮತ್ತೆ ನೀವು 10-15 ಮಿನಿಟ್ಸ್ನ ಬಿಟ್ಬಿಟ್ಟು ಸೊ ಮತ್ತೆ ಸೆಲ್ ಟ್ರೇಡ್ನೇ ನೀವು ಮಾಡ್ಬೋದು, ಆಯ್ತಾ. ಸೆಲ್ಲಾರು ಮಾಡ್ಬೋದು, ಬೈನಾರು ಮಾಡ್ಬೋದು. ನೀವು ಸೆಲ್ ತಾಂಡ್ಬಿಟ್ಟು $150ನ ಲಾಸ್ ಮಾಡಿರ್ತೀರಾ, ಸೊ ಮತ್ತೆ ಸೆಲ್ಲೇ ತಾಣಂಗಿಲ್ಲ 10 ನಿಮಿಷದ ಒಳಗಡೆ. ಸೊ ಇದು ನಿಮಗೆ 1 ಸ್ಟೆಪ್ಪಿಗೆ ಅಪ್ಲೈ ಆಗುತ್ತೆ. 2 ಸ್ಟೆಪ್ಗೆ ಇವಾಗ ಆ ಅಕೌಂಟಿಗೆ ಸೊ 5K ಅಕೌಂಟ್ನ ತಾಂತಿದ್ದೀರಾ ಅಂದರೆ ಸೊ ಈ ರೂಲ್ಸು ಹೋಗಿದೆ. ಸೊ ಈ ರೂಲ್ಸು ನಿಮಗೆ ಇಲ್ಲ. ಸೊ ಇಲ್ಲಿ ನಿಮಗೆ 25K ಅಕೌಂಟ್ ಮೇಲೆ ಇರೋದಕ್ಕೆಲ್ಲ ಸೊ ನಿಮಗೆ ಆ ರೂಲ್ಸ್ ಇದೆ. 25K ಬಿಲೋ ಅಕೌಂಟ್ಗೆ ಸೊ ಇಲ್ಲ, ಆಯಿತಾ. ಸೊ ಇಲ್ಲಿ 2 ಸ್ಟೆಪ್ ಸ್ಟ್ಯಾಂಡರ್ಡು ಸೊ ಯಾವುದಕ್ಕಾದರೂ ಇಲ್ಲ, ಇಲ್ಲಿ ಯಾವುದು 2 ಸ್ಟೆಪ್ ಪ್ರೋಗೂ ಇಲ್ಲ, 2 ಸ್ಟೆಪ್ ಫ್ಲೆಕ್ಸ್ಗೂ ಕೂಡ. ಸೊ 2 ಸ್ಟೆಪ್ ಫ್ಲೆಕ್ಸ್ಗೆ ಸೊ ಈ ರೂಲ್ಸು ಅಪ್ಲೈ ಆಗುತ್ತೆ. ಇಲ್ಲಿ 2 ಸ್ಟೆಪ್ ಪ್ರೋಗೂ ಕೂಡ ಸೊ ಯಾವುದೇ ರೂಲ್ಸು ಇಲ್ಲ, ಆಯಿತಾ. ಇಲ್ಲಿ ನಿಮಗೆ 50% ಮಾರ್ಜಿನ್ ಗೈಡ್ಲೈನು, ಸೊ ಈ ರೂಲ್ಸು ಕೂಡ ರಿಮೂವ್ ಆಗಿದೆ. 50% ಮಾರ್ಜಿನ್ ಗೈಡ್ಲೈನು ಸೊ ನಿಮಗೆ ಮಾಸ್ಟರ್ ಅಕೌಂಟಲ್ಲೂ ಇವ್ಯಾಲ್ಯೂಯೇಷನಲ್ಲೂ ಕೂಡ ಸೊ ನಿಮಗೆ ಈ ರೂಲ್ಸು ರಿಮೂವ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ರೂಲ್ಸು ರಿಮೂವ್ ಆಗಿದೆ. ಸೊ ಇಲ್ಲಿ VPS ಮತ್ತು VPN ಸೊ ಇದನ್ನ ಕನೆಕ್ಟ್ ಮಾಡೋಂಗಿಲ್ಲ. ಸೊ VPNನ ಕನೆಕ್ಟ್ ಮಾಡಿಬಿಟ್ಟು ಸೊ ನೀವು ಮತ್ತು ಆಲ್ಗೋಗೆ ಕನೆಕ್ಟ್ ಮಾಡ್ತಿದ್ದೀರಾ ಅಂದರೆ ಸೊ ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ. ಸೊ ಇದು ನಿಮಗೆ ಆಗಲ್ಲ ಅಂತೇಳಿ ತೋರಿಸ್ತಾ ಇದೆ, ಆಯಿತಾ. ಸೊ ಈ ಅಂಡರ್ಸ್ಟ್ಯಾಂಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅಂಡರ್ಸ್ಟ್ಯಾಂಡ್, ಓಪನ್ ಎ ಡ್ಯಾಶ್ಬೋರ್ಡ್. ಸೊ ಇದು ನಂದು ಹಳೆ ಅಕೌಂಟು. ಸೊ ಇಲ್ಲಿ ನಾನು ಒಂದೆರಡು ಅಕೌಂಟ್ನ ಬ್ರೀಚ್ ಮಾಡಿದ್ದೀನಿ ಅನಿಸುತ್ತೆ, ನೋಡೋಣ. ಎಸ್, ಒಂದು ಅಕೌಂಟ್, ಎರಡು ಅಕೌಂಟ್, ಎಸ್, ಎರಡು ಅಕೌಂಟ್ ಬ್ರೀಚ್ ಆಗಿದೆ. ಸೊ ನಾ ಯಾವುದೋ ಆಲ್ಗೋ ಮತ್ತು ಸೊ ಈ ಇಂಡಿಕೇಟರು ಇದನ್ನೆಲ್ಲ ಟೆಸ್ಟ್ ಮಾಡಬೇಕಾದ್ರೆ ಸೊ ಬ್ರೀಚ್ ಮಾಡಿದ್ದೆ. ಸೊ ಅದಕ್ಕೇ ಇದನ್ನು ಓಪನ್ ಮಾಡಿದ್ದೀನಿ. ಸೊ ಇದು ನಿಮಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಬೈ ಚಾಲೆಂಜ್ ಅಂತ ಬರುತ್ತೆ. ಸೊ ಇಲ್ಲಿ ಪ್ಲಸ್ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ, ಆಯಿತಾ. ಸೊ ಈ ಪ್ಲಸ್ ಮಾರ್ಕ್ನ ಕ್ಲಿಕ್ ಮಾಡಿದಾಗ ನೀವೇನು ಮಾಡಿ, 2 ಸ್ಟೆಪ್ಪು ಸೊ ಸ್ಟ್ಯಾಂಡರ್ಡ್ ಪ್ರೋ ಫ್ಲೆಕ್ಸು ನೀವು ಸ್ಟ್ಯಾಂಡರ್ಡ್ನ ಚೂಸ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ನಿಮಗೆ ಸ್ವ್ಯಾಪ್ ಫ್ರೀ ಅಂದರೆ ಸೊ ಓವರ್ ನೈಟು ಹೋಲ್ಡಿಂಗ್ ನಾವು ಮಾಡಲ್ಲ, ನಿಮಗೆ ಸ್ವ್ಯಾಪ್ ಫ್ರೀ ತಾಳಿ. ಸೊ ಇಲ್ಲಿ ಪ್ರಾಫಿಟ್ ಟಾರ್ಗೆಟು 10%, ಸೊ ನಿಮಗೆ 8%. ಸೊ ಇಲ್ಲಿ ನೀವು 50K ಅಕೌಂಟ್, 5K ಅಕೌಂಟ್, ಸೊ 8%ನ ಚೂಸ್ ಮಾಡ್ತೀರಾ. ಸೊ ಇಲ್ಲಿ ಕರೆನ್ಸಿ USD ಚೂಸ್ ಮಾಡ್ತೀರಾ. ಸೊ ಇಲ್ಲಿ ಪ್ಲಾಟ್ಫಾರ್ಮ್, ಸೊ ಯಾವ ಪ್ಲಾಟ್ಫಾರ್ಮಲ್ಲಿ ನೀವು ಟ್ರೇಡ್ ಮಾಡ್ತೀರಾ ಅಂತ. ಸೊ ನೀವು ಫಂಡಿಂಗ್ ಪಿಪ್ಸ್ ಕೊಡ್ತಾ ಇದ್ದಾರೆ ಅಂದರೆ ಸೊ ಫಂಡಿಂಗ್ ಪಿಪ್ಸಲ್ಲೇ ನಿಮಗೆ ಬೈ ಸೆಲ್ಲು ಮಾಡೋಕ್ಕಾಗಲ್ಲ. ಸೊ ನಿಮಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇರುತ್ತೆ. ಸೊ ಅದು MT ಟ್ರೇಡರ್, ಸೊ ಮೆಟಾ ಟ್ರೇಡರ್ 5, ಸೊ MT5 ಅಂತ. ಸೊ ನೀವು ಗೂಗಲ್ ಪ್ಲೇ ಅಥವಾ ಸೊ ನಿಮ್ಮ ಗೂಗಲ್ ಪ್ಲೇ ಸ್ಟೋರಲ್ಲಿ ಈಗ ಎಲ್ಲೂ ಸಿಗಲ್ಲ. ನೀವೇನು ಮಾಡಬೇಕು, ಕ್ರೋಮಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿಬಿಟ್ಟು ಸೊ APKನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸೊ ನಿಮಗೆ ಈ ಅಕೌಂಟ್ ಸಿಕ್ಕುತ್ತೆ. ಸೊ ಇಲ್ಲಿ ನಿಮಗೆ ಮೆಟಾ ಟ್ರೇಡರ್ 5ನ ಚೂಸ್ ಮಾಡಿ ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಅಡ್ರೆಸ್ಸು, ಬಿಲ್ಲಿಂಗ್ ಅಡ್ರೆಸ್ನ ಎಂಟ್ರಿ ಮಾಡಿ
ಸೊ ಇಲ್ಲಿ ಪ್ರೋಮೋ ಕೋಡು, ಯಾವ್ಯಾವ ಪ್ರೋಮೋ ಕೋಡ್, ಸೊ ಯಾವುದಾದ್ರೂ ಪ್ರೋಮೋ ಕೋಡ್ ಇದ್ರೆ ಇಲ್ಲಿ ನೋಡಿ FP10 FP20 ಅಂತ ಇದೆ. ಸೊ FP20 ಅಂತ ಅಪ್ಲೈ ಮಾಡಿದ್ರೆ ಸೊ ನಿಮಗೆ ಇಲ್ಲೇ ತೋರಿಸುತ್ತೆ ಯಾವುದಾದ್ರೂ ಪ್ರೋಮೋ ಕೋಡ್ ಇದೆಯಾ ಅಂತ. FP20 ಅಂತ ಅಪ್ಲೈ ಮಾಡಿದ್ರೆ ಇಲ್ಲಿ 20% ಕೂಪನ್ನು ಅಪ್ಲೈ ಆಗಿಬಿಟ್ಟು ಸೊ ನಿಮ್ಗೆ ಎಷ್ಟಾಗುತ್ತೆ, $28 ಆಗುತ್ತೆ. ಸೊ ಇದಕ್ಕೆ ಆಯ್ತಾ. ಸೊ ಇಲ್ಲೇ ಕೂಪನ್ ಇರುತ್ತೆ, ಅದನ್ನ ನೋಡಿ ಆಮೇಲೆ ನಿಮಗೆ ಪೇಮೆಂಟ್ ಆಪ್ಷನಲ್. ಸೊ ಇದೆಲ್ಲ ಚೆಕ್ ಮಾಡಾದ್ಮೇಲೆ ಸೊ ಇಲ್ಲಿ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ನ ಚೂಸ್ ಮಾಡಿ. ಸೊ ಈ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ನು ಎನೇಬಲ್ ಆಗಿರಬೇಕು. ಸೊ ಆಮೇಲೆ ಈ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ನ ಚೂಸ್ ಮಾಡ್ತೀರಲ್ವಾ, ಸೊ ಅದು ವೀಸಾ ಅಂತ ಆಗಿರಬೇಕು. ಸೊ ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ ಕೆಳಗಡೆ ರೈಟ್ ಸೈಡಲ್ಲಿ ಸೊ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಅಂತ ಬರ್ದಿರುತ್ತೆ. ಸೊ ಅದನ್ನು ನೋಡಿ, ಅದು ನಿಮಗೆ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ನು ಎನೇಬಲ್ ಆಗಿರಬೇಕು. ಸೊ ಆ ಕಾರ್ಡ್ನ ಚೂಸ್ ಮಾಡಿ ಸೊ ಇಲ್ಲಿ ಪೇಮೆಂಟ್ ಮಾಡಿ. ಸೊ ಆದಷ್ಟು ಡಿಸೆಂಟ್ರಲೈಸ್ಡ್ ಬ್ಯಾಂಕ್ಸ್ ಕಾರ್ಡ್ಸ್ನ ಯೂಸ್ ಮಾಡಿ ಆಯಿತಾ. ಸೊ ನಿಮಗೆ ಕಾರ್ಡ್ ಇಲ್ಲ, ನನಗೆ ಬೈನಾನ್ಸಲ್ಲಿ ಮಾಡ್ತೀನಿ ಅಂದರೂ ಕೂಡ ನೀವು ಕ್ರಿಪ್ಟೋನ ಚೂಸ್ ಮಾಡಿ ಪೇಮೆಂಟ್ನ ಮಾಡ್ಬೋದು. ಸೊ ನಿಮಗೆ ಒಂದು ಸತಿ ಪೇಮೆಂಟ್ನ ಮಾಡಿದ್ಮೇಲೆ ನಿಮ್ಗೆ ಏನಾಗುತ್ತೆ, ಸೊ ಇಲ್ಲಿ ನಿಮಗೆ ಅಕೌಂಟ್ಸ್ ಅಂತ ಬರುತ್ತೆ. ಸೊ ಈ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಕೌಂಟ್ ಡೀಟೇಲ್ಸ್ ಇಲ್ಲಿ ಬರ್ತಾ ಹೋಗುತ್ತೆ ಆಯಿತಾ. ಸೊ ಇಲ್ಲಿ ನೋಡಿ ಫೇಸ್ ಒನ್ನು ಸೊ 2 ಅಕೌಂಟ್ ಇದೆ. ಸೊ ಇಲ್ಲಿ ನೋಡಿ 5223 ಮಾಡಿ ಬ್ರೀಚ್ ಆಗಿದೆ. ಸೊ ಓಕೆ. ಸೊ ಇಲ್ಲಿ ನೋಡಿ ಫೇಸ್ ಒನ್ನ ಹಿಂಗೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಅಕೌಂಟ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೋದಾಗ ನಿಮಗೆ ಇಲ್ಲಿ ಕ್ರೆಡೆನ್ಷಿಯಲ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಈ ಕ್ರೆಡೆನ್ಷಿಯಲಲ್ಲಿ ನಿಮಗೆ ಅಕೌಂಟ್ ನಂಬರು, ಸೊ ಈ ಅಕೌಂಟ್ ನಂಬರ್ ಸಿಕ್ಕುತ್ತೆ. ಸೊ ನೀವೇನು ಮಾಡಬೇಕು, ಮೆಟಾ ಟ್ರೇಡರ್ 5ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಲ್ಲ, ಸೊ ಮೆಟಾ ಟ್ರೇಡರ್ 5ನ ಇನ್ಸ್ಟಾಲ್ ಮಾಡ್ಕೊಂಡು ಸೊ ಮೆಟಾ ಟ್ರೇಡರ್ 5ಅಲ್ಲಿ ಸೊ ಅಲ್ಲಿ ಆ್ಯಡ್ ನ್ಯೂ ಅಕೌಂಟ್ ಅಂತ ಹೋಗ್ಬಿಟ್ಟು ಸೊ ನಿಮಗೆ ಅಲ್ಲಿ ಫಂಡಿಂಗ್ ಪಿಪ್ಸ್ ಅಂತ ಚೂಸ್ ಮಾಡಿದ್ರೆ ಸೊ ಈ ಕ್ರೆಡೆನ್ಷಿಯಲ್ ಏನಿರುತ್ತೆ ಸೊ ಇಲ್ಲಿ ಅಕೌಂಟ್ ಹೋಗ್ಬಿಟ್ಟು ಸೊ ಈ ಕ್ರೆಡೆನ್ಷಿಯಲ್ನ ಎಂಟರ್ ಮಾಡಿ. ಸೊ ಈ ಪಾಸ್ವರ್ಡ್ ಏನಿರುತ್ತೆ ಸೊ ಈ ಪಾಸ್ವರ್ಡ್ನ ಅಲ್ಲಿ ಹಾಕಿದ್ರೆ ಸೊ ನಿಮಗೆ ಸೊ ಟ್ರೇಡ್ ಮಾಡೋಕ್ಕೆ ತೋರಿಸುತ್ತೆ. ಸೊ ಅಲ್ಲಿ ನೀವು ಬೈ ಮತ್ತು ಸೆಲ್ಲು ಸೊ ನಿಮ್ಮ ಅನಾಲಿಸಿಸ್ ಪ್ರಕಾರ ಸೊ ಟ್ರೇಡ್ ಮಾಡ್ಬೋದು. ಸೊ ಇದೊಂದೇ ಫಂಡೆಡ್ ಅಕೌಂಟ್ ಅಲ್ಲ, ನಿಮಗೆ ಫಂಡೆಡ್ ನೆಕ್ಸ್ಟ್ ಇದೆ. ಸೊ ಫಂಡೆಡ್ ನೆಕ್ಸ್ಟಲ್ಲೂ ಕೂಡ ಏನೇನು ರೂಲ್ಸ್ ಇದೆ ನೋಡೋಣ. ಗೋಟ್ ಫಂಡೆಡ್ ಇದೆ. ಸೊ ಈ ಥರ ತುಂಬಾನೇ ಫಂಡೆಡ್ ಅಕೌಂಟ್ಸ್ ಇದೆ. ಸೊ ನೀವು ಯಾವುದು ಬೆಟರ್ ಇರುತ್ತೆ ಅದನ್ನು ಚೂಸ್ ಮಾಡ್ತೀರಾ. ಸೊ ಅದು ನೋಡಬೇಕು ನಿಮ್ಮ ಬಡ್ಜೆಟ್ ಮೇಲೆ ಆಯಿತಾ. ಸೊ ಇಲ್ಲಿ ಫಂಡೆಡ್ ನೆಕ್ಸ್ಟ್ 404 ಎರರ್ ಫಂಡೆಡ್ ಅಕೌಂಟ್ ಓಕೆ. ಫಂಡೆಡ್ ನೆಕ್ಸ್ಟಲ್ಲಿ ಸೊ ನಿಮಗೆ ಇಲ್ಲಿ CFTಸ್ಗೆ ಹೋದರೆ ನೀವು ಸೊ ಇಲ್ಲೂ ಕೂಡ ನಿಮಗೆ ಯಾವ್ಯಾವ ಅಕೌಂಟ್ ಸೈಜು ಎಷ್ಟಾಗುತ್ತೆ ಅಂತ ತೋರಿಸುತ್ತೆ. ಸೊ ಈ ಸ್ಟಾರ್ಟ್ಸ್ ಓಕೆ. ಇಲ್ಲಿ CFTs ಇಲ್ಲೂ ಕೂಡ ನಿಮಗೆ 2 ಸ್ಟೆಪ್ ಅಕೌಂಟ್ ಇದೆ. ಸೊ 1 ಸ್ಟೆಪ್ ಅಕೌಂಟ್ ಇದೆ. ಸೊ ಇಲ್ಲಿ ಲೈಟ್ ಅಂತ ಕೂಡ ಆಪ್ಷನ್ ಇದೆ. ಲೈಟ್ ಅಂದರೆ ಸ್ವಲ್ಪ ಅಮೌಂಟು ಕಡಿಮೆ ಆಗುತ್ತೆ. ಸೊ ಇಲ್ಲೂ ನಿಮಗೆ ಪ್ರಾಫಿಟ್ ಟಾರ್ಗೆಟ್ನ ಎಲ್ಲ ನೋಡ್ತಾ ಹೋಗೋಣ. ಸೊ ಇಲ್ಲೂ ಕೂಡ ಇನ್ಸ್ಟೆಂಟ್ ಅಕೌಂಟ್ ಇದೆ. ಸೊ ಇಲ್ಲಿ ನೀವು ಫಂಡೆಡ್ ನೆಕ್ಸ್ಟಿಗೆ ಬಂದಾಗ ಸ್ಟೆಲ್ಲರ್ 2 ಸ್ಟೆಪ್ ಅಂತ ಕೊಟ್ಟರೆ ಸೊ ಇಲ್ಲಿ ನಿಮಗೆ 6K ಅಕೌಂಟ್ ಇದೆ ಆಯಿತಾ. 6K USD ಡಾಲರ್ನ ಕೊಡ್ತಾರೆ. ಸೊ ಇಲ್ಲಿ ನಿಮ್ಗೆ ಎಷ್ಟಾಗುತ್ತೆ, ಏನೋ ಆಫರ್ ಇದೆ. ಸೊ ಆಫರ್ನ ಅಪ್ಲೈ ಮಾಡಿದ್ರೆ ಸೊ ನಿಮಗೆ $44ಗೆ ಸೊ ಈ ಒಂದು ಅಕೌಂಟ್ ಸಿಗುತ್ತೆ. ಸೊ ಈ ಆಫರ್ ಇಲ್ಲ ಅಂದರೆ ನಿಮಗೆ $59 ಸೊ ಈ ಅಕೌಂಟ್ ಆಗುತ್ತೆ. ಸೊ ಇಲ್ಲೂ ಕೂಡ ನೀವೇನು ಮಾಡಬೇಕು, ಸೊ 2 ಸ್ಟೆಪ್ನ ತಾಂತಾ ಇದ್ದೀರಾ. 6K ಅಕೌಂಟ್ ಅಂದರೆ ಸೊ ಫೇಸ್ 1 ಫಸ್ಟ್ ಟಾರ್ಗೆಟು 8% ಮಾಡಬೇಕು. ಸೊ 8% 6K ಅಂದರೆ ಸೊ 8% ಮಾಡಬೇಕು. ಸೊ ಫೇಸ್ 2 ಟಾರ್ಗೆಟು 5% ಮಾಡಬೇಕು 2 ಸ್ಟೆಪ್ ಅಕೌಂಟ್ಗೆ. ಸೊ ಡೈಲಿ ಲಾಸ್ಟ್ ಲಿಮಿಟು 5% ಇರುತ್ತೆ. ಸೊ ಅಂದರೆ ನಿಮಗೆ 6K ಅಕೌಂಟ್ ಅಂದರೆ ಅರೌಂಡ್ $300. ಸೊ ನಿಮ್ಮ ಲಾಸ್ಟ್ ಲಿಮಿಟು ಡೈಲಿ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಲಾಸ್ಟ್ ಲಿಮಿಟು 10% ಇರುತ್ತೆ. ಡ್ರಾ ಡೌನ್ ಟೈಪು ಸ್ಟ್ಯಾಟಿಕ್ ಅಂತ. ಸೊ ಅದನ್ನು ನೋಡೋಣ, ಹೇಳ್ತೀನಿ. ಮಿನಿಮಮ್ ಟ್ರೇಡಿಂಗ್ ಡೇಸು 5 ಡೇಸು. ಸೊ ಮಿನಿಮಮ್ ಟ್ರೇಡಿಂಗ್ ಡೇಸು ಈ ಅಕೌಂಟು ನೀವು ತಾಂದರೆ ಸೊ 5 ಡೇಸು ಸೊ ನಿಮಗೆ ಮಿನಿಮಮ್ಮು. ಸೊ ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ಮು. ಸೊ ನಿಮಗೆ ಒಂದೇ ದಿನದಲ್ಲಿ ನೀವು ಕೊಟ್ಟಿರೋ ಟಾರ್ಗೆಟ್ನ ರೀಚ್ ಮಾಡಿದ್ರು ಕೂಡ ಸೊ 5 ಡೇಸು ನೀವು ಕಡಿಮೆ ಲಾಟಲ್ಲಿ 1 ನಿಮಿಷ
ಸೊ ಟ್ರೇಡ್ನ ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ಇಲ್ಲ ನೀವು 5 ಡೇಸ್ನು ತಾಂಡು ಸೊ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು, ಇಲ್ಲ 1 ತಿಂಗಳು ತಾಂದು ಕ್ಲಿಯರ್ ಮಾಡ್ತೀನಿ ಅಂದ್ರೂ ಸೊ ಮಾಡ್ಬೋದು. ಆಯ್ತಾ? ಸೊ ಇಲ್ಲಿ ನ್ಯೂಸ್ ಟ್ರೇಡಿಂಗು ಅಲೋ ಇರುತ್ತೆ. ಸೊ ಇಲ್ಲಿ ನಿಮಗೆ ಏನು ನೀವು ಟ್ರೇಡ್ ಮಾಡ್ತೀರಾ, ಸೊ ಈ ಒಂದು ಫೇಸಸ್ ಅಲ್ಲಿ ಅದರಲ್ಲಿ ನಿಮಗೆ 15% ಸೊ ಟಾರ್ಗೆಟ್ ಏನು ನೀವು ಮಾಡಿರ್ತೀರಾ ಅದರಲ್ಲಿ ನಿಮಗೆ 15% ಅಂದ್ರೆ $117 ನಿಮಗೆ ದುಡ್ಡು ಕೊಡ್ತಾರೆ. ಸೊ ನಿಮ್ಗೆ ಫಸ್ಟ್ ಪೇವಟ್ ಏನ್ ಬರುತ್ತೆ, ಸೊ ನಿಮ್ಗೆ ಸಡನ್ ಪಾಸ್ ಆಗಿದ ತಕ್ಷಣನೇ ಕೊಡಲ್ಲ ಈ ಅಮೌಂಟ್ ನ. ಸೊ ನಿಮ್ಗೆ ಫಸ್ಟ್ ನೀವು ಟ್ರೇಡ್ ಮಾಡ್ತೀರಾ, ಸೊ ಟ್ರೇಡ್ ಮಾಡ್ಬಿಟ್ಟು ಇದೆಲ್ಲ ಸ್ಟೇಜಸ್ ನ ಕ್ಲಿಯರ್ ಮಾಡ್ತೀರಾ, ನಿಮ್ಗೆ ಮಾಸ್ಟರ್ ಅಕೌಂಟ್ ಬರುತ್ತೆ. ಮಾಸ್ಟರ್ ಅಕೌಂಟ್ ಅಲ್ಲೂ ಕೂಡ ಟ್ರೇಡ್ ಮಾಡ್ಬಿಟ್ಟು ಸೊ ನೀವು ಪ್ರಾಫಿಟ್ ನ ವಿತ್ಡ್ರಾ ಮಾಡ್ತೀರಲ್ವಾ, ಸೊ ಅವಾಗ ಈ $117 ಮತ್ತೆ ಸೊ ಇಲ್ಲಿ ನಿಮ್ಗೆ ಏನು ಇದಕ್ಕೆ ಪೇ ಮಾಡಿರ್ತೀರಲ್ವಾ ಅಮೌಂಟ್, ಸೊ $117 ಪ್ಲಸ್ ನೀವು ಪೇ ಮಾಡಿರೋದು, ಸೊ ಇಲ್ಲಿ $44 ಪೇ ಮಾಡಿರೋದು ಕೂಡ ಸೊ ಜೊತೆಗೆ ಬರುತ್ತೆ. ಆಯ್ತಾ? ಸೊ ಅದ್ರ ಜೊತೆ ಪ್ರಾಫಿಟ್ ಕೂಡ ಇರುತ್ತೆ. ಸೊ ಇಲ್ಲೂ ಕೂಡ ನಿಮ್ಗೆ ಪ್ರಾಫಿಟ್ ಸ್ಪ್ಲಿಟ್ ಸೊ 80%, 90%, ಸೊ 20% ಇರುತ್ತೆ. ಸೊ ಅವ್ರಿಗೆ 10%, ನಿಮ್ಗೆ 90%, ಅವ್ರಿಗೆ 20%, ನಿಮ್ಗೆ 80%. ಸೇಮ್ ನಿಮ್ಗೆ ಸೊ 5K ಅಕೌಂಟು ಮತ್ತೆ 15K ಅಕೌಂಟು ಇಲ್ಲೇನು ಅಂದ್ರೆ ಸೊ ನಿಮ್ಗೆ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಬಡ್ಜೆಟ್ ಜಾಸ್ತಿ ಆದಂಗೂ ಕೂಡ ನಿಮ್ಗೆ ಬೆನಿಫಿಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಏನು ಅಂದ್ರೆ ಲಾಸ್ ಆದ್ರೆ ನಿಮ್ಗೆ ಸೊ ಏನಾಗುತ್ತೆ $44. ಸೊ ಇದು ಟೋಟಲ್ ಇರೋದು $59, $60. ಸೊ $60 ಅಂದ್ರೆ 6,000 ಕೂಡ ಗಾನ್ ಆಗುತ್ತೆ. ಸೊ ಈ ತರ ನೋಡ್ಬಿಟ್ಟು ಸೊ ಸೇಮ್ ರೂಲ್ಸ್ ಇದ್ರಲ್ಲೂ ಕೂಡ ನಿಮ್ಗೆ ಸೊ ಮ್ಯಾಕ್ಸಿಮಮ್ ಲಾಟ್ ಸೈಜು 0.3 ಇರುತ್ತೆ. ಸೊ 0.3 ಕೂಡ ಸೊ ನೀವು ಟ್ರೇಡ್ ತಗೋಬಿಟ್ಟು ಸೊ ನಿಮ್ಗೆ ಇಲ್ಲಿ ಏನಿರುತ್ತೆ ಅಂದ್ರೆ ಸೊ ಒಂದು ಟ್ರೇಡ್ ನ ತಾಂತಿರಲ್ವಾ ಅದನ್ನ ಸೊ 30 ಸೆಕೆಂಡ್ಸ್ ಒಳಗಡೆನೆ ಕ್ಲೋಸ್ ಮಾಡಂಗಿಲ್ಲ. ಸೊ ನಿಮ್ಗೆ ಫಂಡಿಂಗ್ ಪಿಪ್ಸ್ ಅಲ್ಲೂ ಕೂಡ ಸೊ ನೀವು ಮಾಸ್ಟರ್ ಅಕೌಂಟ್ ಬಂದ್ಮೇಲೆ ಸೊ ನೀವು 0.3 0.2 ಅಲ್ಲಿ ಎಲ್ಲಾರು ಎಷ್ಟು ಲಾರ್ಜ್ ಸೈಜ್ ಎಲ್ಲಾರು ಹೋಗಿ ಸೊ ಬಟ್ ನೀವು 30 ಸೆಕೆಂಡ್ಸ್ ಇಂದ ಒಳಗಡೆ ನೀವು ಬೈ ಅಂತ ಹೊಡ್ಬಿಟ್ಟು ಇಮಿಡಿಯೇಟ್ ಕ್ಲೋಸ್ ಮಾಡಂಗಿಲ್ಲ. ಅಟ್ಲೀಸ್ಟ್ ಮಿನಿಮಮ್ 30 ಸೆಕೆಂಡ್ಸ್ ಇಂದ ಮೇಲಾಗಿರ್ಬೇಕು ಒಂದು ಟ್ರೇಡ್ ತಗೊಂಡು ಸೊ ಕ್ಲೋಸ್ ಮಾಡೋದು 30 ಸೆಕೆಂಡ್ ಮೇಲಾಗಿರ್ಬೇಕು. ಸೊ ಇದು ಮಾಸ್ಟರ್ ಅಕೌಂಟ್ ಅಲ್ಲಿ. ಸೊ ಫಂಡೆಡ್ ನೆಕ್ಸ್ಟ್ ಅಲ್ಲಿ ನಿಮ್ಗೆ ಸೊ ಏನು ನಿಮ್ಗೆ ಇವ್ಯಾಲ್ಯೂಯೇಷನ್ ಸ್ಟೇಜಸ್ ಈ ಪಾಸು ಸೊ ಟ್ರಯಲ್ ಸ್ಟೇಜಸ್ ನಿಮ್ಗೆ ಏನಿರುತ್ತೆ ಅದ್ರಲ್ಲೂ ಕೂಡ ಸೇಮ್ ರೂಲ್ಸ್ ಇರುತ್ತೆ. ಸೊ ಸೇಮ್ ನಿಮ್ಗೆ ಒಂದು ಟ್ರೇಡ್ ಅಲ್ಲಿ ನೀವು ಸೊ ಇಮಿಡಿಯೇಟ್ಲಿ ಬೈ ಮಾಡ್ಬಿಟ್ಟು ಇಮಿಡಿಯೇಟ್ಲಿ ಕ್ಲೋಸ್ ಮಾಡಂಗಿಲ್ಲ. ಸೊ ನೀವು 30 ಸೆಕೆಂಡ್ಸ್ ವೆಯ್ಟ್ ಮಾಡ್ಲೇಬೇಕು. ಆಯ್ತಾ? ಸೊ ಇಲ್ಲಿ ನಿಮ್ಗೆ ನ್ಯೂಸ್ ಟ್ರೇಡಿಂಗ್ ಅಲೋ ಇದೆ, ಫಂಡಿಂಗ್ ಪಿಪ್ಸ್ ಅಲ್ಲಿ ನ್ಯೂಸ್ ಟ್ರೇಡಿಂಗ್ ಅಲೋ ಇಲ್ಲ. ಸೊ ಇದೇ ತರ ಗೋ ಟ್ರೇಡರ್ ಇದೆ, ಮತ್ತೆ ತುಂಬಾನೇ ಇದೆ. ಸೊ ತುಂಬಾನೇ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಯಾವ್ದು ನಿಮ್ಗೆ ಚೆನ್ನಾಗಿದೆ ಅಂತೇಳಿ ರಿಸರ್ಚ್ ಮಾಡ್ಬಿಟ್ಟು ಸೊ ನೀವು ಅದರಲ್ಲಿ ಟ್ರೇಡ್ ಮಾಡಿ. MT5ಗೆ ಲಾಗಿನ್ ಮಾಡೋಕ್ಕೆ MT5 ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ಸೊ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಯಾವ ಫಂಡೆಡ್ ಅಕೌಂಟ್ ತಗೊಂಡಿರ್ತೀರಾ ಆ ಫಂಡೆಡ್ ಅಕೌಂಟ್ನ ಸರ್ಚ್ ಮಾಡಿ. ಸೊ ಫಂಡಿಂಗ್ ಪಿಪ್ಸ್ ಅಂತ ಸರ್ಚ್ ಮಾಡ್ತೀನಿ. ಇಲ್ಲಿ ಫಂಡಿಂಗ್ ಪಿಪ್ಸು ಕಾರ್ಪ್ 1 ಕಾರ್ಪ್ 2 ಅಂತ ಬರ್ತಾ ಇದೆ. ಸೊ ಅದರಲ್ಲಿ ನಾನು ಕಾರ್ಪ್ 1 ಕಾರ್ಪ್ 2 ಯಾವ್ದಿರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಸರ್ವರ್ ಯಾವುದು ಅಂತ ನೋಡ್ಬಿಟ್ಟು ಸೊ ನಿಮಗೆ ಸರ್ವರ್ ಡೀಟೇಲ್ಸ್ ಅಲ್ಲೇ ತೋರಿಸಿರ್ತಾರೆ, ಆ ಸರ್ವರ್ನ ಸೆಲೆಕ್ಟ್ ಮಾಡಿ ಆಮೇಲೆ ಲಾಗಿನ್ ಪಾಸ್ವರ್ಡು ಮತ್ತೆ ಲಾಗಿನ್ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ಅವೆರಡೂ ಎಂಟರ್ ಮಾಡಿದ್ರೆ ನೀವು ಲಾಗಿನ್ ಆಗ್ತೀರಾ. ಸೊ ಲಾಗಿನ್ ಆದ್ಮೇಲೆ ಸೊ ನಿಮಗೆ ಚಾರ್ಟ್ ತೋರಿಸುತ್ತೆ. ಸೊ ಆ ಚಾರ್ಟ್ ಅಲ್ಲಿ ಸೊ ನಿಮಗೆ ಬ್ಯಾಲೆನ್ಸ್ ತೋರಿಸುತ್ತೆ. ಫಸ್ಟ್ ಲಾಗಿನ್ ಕರೆಕ್ಟ್ ಆಗಿದ್ರೆ ಸೊ 5,000 ಅಂತ ಬ್ಯಾಲೆನ್ಸ್ ತೋರಿಸುತ್ತೆ. ಸೊ ಬ್ಯಾಲೆನ್ಸ್ ತೋರಿಸ್ಮೇಲೆ ನೀವು ಚಾರ್ಟ್ಗೆ ಹೋಗ್ತೀರಾ. ಸೊ ಚಾರ್ಟ್ ಪಕ್ಕ ಕ್ವೈರ್ಸ್ ಇರುತ್ತೆ, ಕ್ವೈರ್ಸ್ ಹತ್ರ ಹೋಗ್ಬಿಟ್ಟು XAUST ಅಂತೇಳಿ ಸೊ ಸರ್ಚ್ ಮಾಡಿ ಇದ್ರೆ ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಸೊ XAUST ಅನ್ನೋದನ್ನ ಹಾಕೊಳ್ಳಿ. ಸೊ ಇದನ್ನ MT5ಗೆ ಹೇಗೆ ಲಾಗಿನ್ ಮಾಡೋದು ಅಂತ ಕೂಡ ತೋರಿಸಿದೀನಿ. ಸೊ ಬೇರೆ ಏನ್ ಡೌಟ್ ಇದ್ರು ಕೇಳಿ. ಸೊ ನಾನು ಆದಷ್ಟು ಬಿಗಿನರ್ಸ್ಗೆ ಸಜೆಸ್ಟ್ ಮಾಡೋದು ಫಂಡೆಡ್ ಅಕೌಂಟ್ ಅಲ್ಲೇ ಟ್ರೇಡ್ ಮಾಡಿ ಅಂತ. ಸೊ ಲೈವ್ ಅಲ್ಲೂ ಕೂಡ ನಿಮ್ ಜೊತೆನೆ ನಾನು ಫಂಡೆಡ್ ಅಕೌಂಟ್ ನ ಪಾಸ್ ಮಾಡ್ತಾ ಇರ್ತೀನಿ. ಸೊ ಹಾಗೆ ಬೇರೆ ಏನ್ ಡೌಟ್ ಇದ್ರು ನನ್ನನ್ನು ಕೇಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.